ಹೊತ್ತಿನ ವಂದನೆಗಳನ್ನ ತಿಳಿಸ್ಕೊತೀನಿ. ಹಾಗೂ ಈ ಒಂದು ಕೂಟಕ್ಕೆ ಐಕ್ಯತೆಗೆ ಬಂದಿರುವಂಥ ಎಲ್ಲ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಈ ದಿನದಲ್ಲೂ ಕೂಡ ತಂದೆಯಾದ ದೇವರ ಕೃಪೆಯಿಂದ ಈ ಒಂದು ಐಕ್ಯತೆಯನ್ನು ನಮಗೆ ದಯಪಾಲಿಸಿಕೊಟ್ಟು, ಈ ಐಕ್ಯತೆಯಲ್ಲಿ ನಾವು ಒಬ್ಬೊಬ್ಬರು ಕೂಡ ತಕ್ಕ ಸಮಯಕ್ಕೆ ಬಂದು ನಾವು ಸಹೋದರ ಸಹೋದರರಾಗಿ ದೇವರ ವಾಕ್ಯಗಳನ್ನು ನಾವು ಪರಿಶೀಲನೆ ಮಾಡಿ ಅದನ್ನು ಧ್ಯಾನಿಸಿ ನಮ್ಮ ಮನಸ್ಸಿಗೆ ಅದನ್ನು ತಂದುಕೊಂಡು ನಮ್ಮ ರಕ್ಷಣೆಯ ಹಾದಿಯಲ್ಲಿ ಇನ್ನೂ ನಾವು ಹೆಚ್ಚಾಗಿ ನಡೆಯುವಂತೆ ದೇವರು ಕೃಪೆ ಮಾಡಿದಕ್ಕೋಸ್ಕರ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಒಂದು ಕೂಟದೊಳಗೆ ನಾವು ಪ್ರಾರಂಭ ಮಾಡೋಣ. ನಮ್ಮ ಮಧ್ಯದಲ್ಲಿರುವ ಸಹೋದರ ವಿನೋದ್ ಬ್ರದರ್ ಈ ಒಂದು ದಿನದ ಪ್ರಾರಂಭದ ಪ್ರಾರ್ಥನೆಯನ್ನ ಮಾಡಬೇಕು ಅಂತ ಕೇಳ್ಕೊತೀನಿ. ಬ್ರದರ್ ವಿನೋದ್. ಕೇಳಿಸ್ತಾ ಇದೆಯಾ ಬ್ರದರ್? ಕೇಳಿಸ್ತಾ ಇದೆ. ಓಕೆ, ಪ್ರಾರ್ಥನೆ ಮಾಡೋಣ. Heavenly Almighty Father, God of Abraham, Isaac and Jacob, hallowed be thy name. Dear Father, this evening we come under one faith and hope and salvation unto thy ecclesia, unto this gathering to understand, to learn thy words. Dear Father, they have selected few among us in this world to know thy truth. They have revealed unto us thy plan, and they have given us an opportunity to take part in thy heavenly calling. Dear Father, help us to humble ourselves unto thy words. Help us to submit our thoughts and our will and our wishes unto thy will, so that in everything that we acknowledge thy guidance and thy help and thy approval, and that none of our own thoughts and our wishes be established, but only unto what thee wills for us. Dear Father, thee know our weaknesses and shortcomings. We keep our trust and faith, hope in thee, and we seek that thy Holy Spirit guide us and our hearts in order that we overcome this world. We run our race, fulfilling thy will at all times. Give us the Holy Spirit we need in order to understand thy words delivered to us by thy brethren, and help so that each day we work ourselves to a position that we are worthy of the grace and we are worthy of the calling that they have been given unto us. We pray all this unto the mighty Father, through the precious, mighty, and the most precious name of thy only begotten Son, our Savior, Lord Jesus Christ. Amen. Amen. Thank you. Namaste. ಸಹೋದರರೇ, ಈ ದಿನದಲ್ಲೂ ಕೂಡ ನಾವು ಸತತವಾಗಿ ನೋಡ್ತಾ ಇರುವಂತ ಅಪೊಸ್ತಲರ ಕಾರ್ಯಗಳು, ಎಲ್ಲರೂ ಕೂಡ ಈ ಒಂದು ಪಾಠದ ಪ್ರಾರಂಭದಿಂದ ಈ ಕಾರ್ಯಗಳನ್ನ, ಈ ವಿಷಯಗಳನ್ನ ನೀವು ನೋಡ್ಕೊ ಬರ್ತಾ ಇದ್ದೀರಾ. ಅದರಲ್ಲಿ ನಾವು ಹತ್ತತ್ರ ಒಂದು 15 ಚಾಪ್ಟರ್ಸ್ನ ನಾವು ಮುಗಿಸಿದ್ದೀವಿ. ಅನೇಕ ವಿಷಯಗಳು ನಮಗೆ ತಂದೆಯಾದ ದೇವರ ಕೃಪೆಯಿಂದ ಪ್ರಾರಂಭದ ಸಭೆಯಲ್ಲಿ ನಡೆದಂಥ ಘಟನೆಗಳು, ನಡೆದಂಥ ಸಾಕ್ಷಿ ವಿಷಯಗಳು, ಇದೆಲ್ಲ ಕೂಡ ನಾವು ಪರಿಶೀಲನೆ ಮಾಡೋದಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ. ಮತ್ತೆ ನಾವು ಆ ಆದಿ ಸಭೆಯಲ್ಲಿ, ಆ ಒಂದು ಪ್ರಾರಂಭದ ಸಭೆಯಲ್ಲಿ ನಡೆದಂಥ ಒಂದೊಂದು ಕಾರ್ಯಗಳು ಕೂಡ ಈ ಕೊನೆಯ ಸಭೆಯಲ್ಲಿ ಇರುವಂಥ ಸಹೋದರ ಸಹೋದರಿಗೆ ತುಂಬ ಉಪಯೋಗ ಆಗುವಂಥದ್ದಾಗೂ ಕೂಡ ಇದೆ. ಆ ಒಂದು ಅಡಿಯಲ್ಲಿ ನಾವು ಈ ವಿಷಯಗಳನ್ನ ತುಂಬ ಕೂಲಂಕುಷವಾಗಿ ನೋಡ್ಕೊ ಬರ್ತಾ ಇದ್ದೀವಿ. ಆ ರೀತಿಯಲ್ಲಿ ನಾವು ಕಳೆದ ವಾರದಲ್ಲಿ ಸಹೋದರರೇ, ಅಪೋಸ್ತಲ ಪೌಲ್ ಮತ್ತೆ ಸೈಲನ ಎರಡನೇ ಸಾಕ್ಷಿಯ ಒಂದು ಪಯಣವನ್ನ ನಾವು ನೋಡಿದ್ವಿ, ಸೆಕೆಂಡ್ ಮಿಷನರಿ. ಸೊ ಈ ಎರಡನೇ ಪಯಣದಲ್ಲಿ ಅವರು ಹೋದಂಥ ಪಟ್ಟಣಗಳು, ಅವರು ಭೇಟಿಯಾದಂಥ ಹೊಸ ಪಟ್ಟಣಗಳು, ಇದೆಲ್ಲ ಕೂಡ ನಾವು ನೋಡಿದ್ವಿ.
ಹತ್ತತ್ರ ಒಂದು 10 ಪಟ್ಟಣವನ್ನ ಅವರು ಭೇಟಿ ಆಗ್ತಾರೆ 2ನೇ ಪಯಣದಲ್ಲಿ. ಆ ಒಂದು ವಿಚಾರವಾಗಿ ನಾವು ಅನೇಕ ಕಾರ್ಯಗಳನ್ನ ನೋಡಿದ್ವಿ. ಅಲ್ಲಿ ನಡೆದಂತ ಕಾರ್ಯಗಳು, ಅಲ್ಲಿ ಕೇಳಿದಂತ ಜನರು, ಇದೆಲ್ಲ ಕೂಡ ನಾವು ನೋಡ್ಕೊ ಬರುವಾಗ ಸಹೋದರರೇ, ಈ 2ನೇ ಪಯಣದಲ್ಲಿ ಅವರು ಲೈಸ್ತ್ರಾ ಪಟ್ಟಣದಲ್ಲಿ ಅಥವಾ ಟೋರಾಸ್ ಪಟ್ಟಣದಲ್ಲಿ ಅವರು ಕೊನೆಯದಾಗಿ ಅಥವಾ ಆ ಪಟ್ಟಣದಲ್ಲಿರುವಾಗ ಒಂದು ದರ್ಶನವನ್ನ ನೋಡಿದ್ರು. ಆ ದರ್ಶನದಲ್ಲಿ ಮಕದೋನಿಯಾ ಪಟ್ಟಣದಲ್ಲಿರುವಂತ ಒಬ್ಬ ಮನುಷ್ಯ ಆತನನ್ನ ಮಕದೋನಿಯಾಗೆ ಬರೋದಕ್ಕೆ ಅವರು ಕರೆಯುವ ಒಂದು ಪರಿಸ್ಥಿತಿ, ಅಥವಾ ನಮಗೆ ಸಹಾಯ ನೀಡಿ ಅಂತ ಹೇಳುವಂತ ಒಂದು ವಿಷಯವನ್ನ ದರ್ಶನದಲ್ಲಿ ಅವ್ರು ನೋಡುವಂಥದ್ದಾಗಿದೆ ಸಹೋದರರೇ. ಸೊ ಆ ರೀತಿಯ ಒಂದು ದರ್ಶನ ಬಂದಾಗ ಅಲ್ಲಿ ಪೌಲನು ಮಕದೋನಿಯಾ ಪಟ್ಟಣವನ್ನ ಅವರು ಭೇಟಿ ಮಾಡೋದಕ್ಕೆ ಅಥವಾ ಅದನ್ನ ಅವರು ಆ ಪಟ್ಟಣವನ್ನ ವಿಸಿಟ್ ಮಾಡೋದಕ್ಕೆ ಅವರು ಈಗ ತಯಾರಿ ಆಗಿ ಆ ಒಂದು ಟ್ರೋಸಾ ಪಟ್ಟಣದಿಂದ ಈಗ ಮಕದೋನಿಯಾ ಕಡೆ ಬರ್ತಾರೆ. ಸೊ ಕಳೆದ ವಾರದಲ್ಲಿ ನಾವು ನೋಡುವಾಗ ಫಿಲಿಪ್ಪಿ ಎನ್ನುವ ಪಟ್ಟಣ ಮಕದೋನಿಯಾ ಪ್ರಾಂತ್ಯದಲ್ಲಿ ಇದ್ದಂತ ಒಂದು ಪಟ್ಟಣವಾಗಿದೆ. ಆ ಪಟ್ಟಣಕ್ಕೆ ಈಗ ಪೌಲನು ಪ್ರವೇಶ ಕೊಡ್ತಾನೆ, ಪೌಲು ಮತ್ತು ಸೈಲನ್. ಸೊ ಪ್ರವೇಶ ಕೊಟ್ಟ ಆ ಒಂದು ವಿಷಯವನ್ನ ನಾವು ನೋಡಿದ್ವಿ ಸಹೋದರರೇ. ಸಾಮಾನ್ಯವಾಗಿ ಅಪೋಸ್ಲರು ಅಥವಾ ಪೌಲ್ ಮತ್ತೆ ಬರ್ನಬಾ ಕೂಡ ಆ ಮೊದಲನೆಯ ಪಯಣದಲ್ಲಿ ಅವರು ಯಾವುದೇ ಪಟ್ಟಣಕ್ಕೆ ಹೋದ್ರು ಕೂಡ ಅಲ್ಲಿ ಆ ಒಂದು ಏನಂತ ಹೇಳ್ಬೇಕಾದ್ರೆ ಸಭಾ ಮಂದಿರಗಳು ಇದೆಯಾ ಅಂತ ಅವ್ರು ನೋಡೋರು. ಆ ಸಭಾ ಮಂದಿರಗಳಲ್ಲಿ ಯಹೂದ್ಯರಿಗೆ ಮೊದಲನೆಯದಾಗಿ ಸುವಾರ್ತೆಯನ್ನ ಸಾರೋರು. ಇದೆಲ್ಲ ಒಂದು ನಾರ್ಮಲ್ ಆಗಿ ನಡೀತಾ ಇದ್ದದ್ದು. ಅದಾದ ನಂತರ ನಾವು ನೋಡಿದಾಗ ಸ್ವಲ್ಪ 2ನೇ ಪಯಣದಲ್ಲಿ ಆ ರೀತಿಯ ಒಂದು ವಿಷಯಗಳ ಇದ್ರೂ ಕೂಡ ಅವರು ಫಿಲಿಪ್ಪಿ ಪಟ್ಟಣಕ್ಕೆ ಅವರು ಬಂದಾಗ ಅಲ್ಲಿ ರೋಮಾಪುರಿಯ ಒಂದು ಆಳ್ವಿಕೆ ಇರೋದ್ರಿಂದ ಯಹೂದ್ಯರಿಗೆ ಅತಿ ಹೆಚ್ಚಾದ ಒಂದು ಪ್ರಾಮುಖ್ಯತೆ ಅಲ್ಲಿ ಇರಲಿಲ್ಲ. ಯಹೂದ್ಯರನ್ನ ಸ್ವಲ್ಪ ಅವರು ಯಾವಾಗಲೂ ಕೀಳಾಗೆ ಅಥವಾ ಅವರು ಬೆಳೆಯೋದಿಕ್ಕೆ ಅಥವಾ ಅವರು ಆ ಜಾಗದಲ್ಲಿ ಅವರ ಒಂದು ಸಭಾ ಮಂದಿರಗಳು ಅಥವಾ ಅವರ ಒಂದು ಪ್ರಾರ್ಥನಾ ಮಂದಿರಗಳು ಇದೆಲ್ಲ ಕಟ್ಟೋದಿಕ್ಕೆ ಫಿಲಿಪ್ಪಿ ಪಟ್ಟಣದಲ್ಲಿ ರೋಮಾಪುರಿಯ ಜನರು ಅದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಅದರಿಂದ ನಾವೇನ್ ನೋಡ್ತೀವಿ ಅಂದ್ರೆ ಸಹೋದರರೇ, ಅಲ್ಲಿ ಅವರು ಫಿಲಿಪ್ಪಿ ಪಟ್ಟಣಕ್ಕೆ ಪ್ರವೇಶಿಸಿದಾಗ ಅವರು ಮಾಹಿತಿಯನ್ನ ಪಡಿತಾರೆ. ಈ ರೀತಿಯ ಒಂದು ಪದ್ಧತಿ ಫಿಲಿಪ್ಪಿ ಪಟ್ಟಣದಲ್ಲಿ ಇತ್ತು. ಏನು ಪದ್ಧತಿ ಅಂತ ನೋಡ್ಬೇಕಾದ್ರೆ, ಈ ರೀತಿಯ ಒಂದು ಯಹೂದ್ಯರು ಸಬ್ಬತ್ ದಿನದಲ್ಲಿ ಅಲ್ಲಿ ಹರಿಯುವಂತ ನದಿ ದಡದಲ್ಲಿ ಸಾಯಂಕಾಲ ಹೊತ್ತಿನಲ್ಲಿ ಅಲ್ಲಿ ಆ ಸಬ್ಬತ್ತಿನ ದಿನದಲ್ಲಿ ಸಭಾ ಮಂದಿರ ತರ ಕೂಡದೇ ಇದ್ರು ಕೂಡ ಅಲ್ಲಿ ಆಸಕ್ತಿ ಇರುವ ಗಂಡಸು ಮತ್ತು ಹೆಂಗಸರು ಅಲ್ಲಿ ಬಂದು ಪ್ರಾರ್ಥನೆಯನ್ನ ಮಾಡ್ತಾರೆ ಅನ್ನುವ ಒಂದು ವಿಷಯ ಪೌಲನಿಗೆ ತಿಳಿಯಲ್ಪಟ್ಟಿತು. ಆಗ ಪೌಲನೀಗ ಆ ಒಂದು ಜಾಗವನ್ನ ಈಗ ಭೇಟಿಯಾಗೋದಕ್ಕೆ ಅಥವಾ ವಿಸಿಟ್ ಮಾಡೋದಕ್ಕೆ ಈಗ ಬರ್ತಾರೆ. ಅದನ್ನೇ ನಾವು ಈ ದಿನದಲ್ಲಿ ಈ ವಿಷಯವನ್ನ ಪ್ರಾರಂಭ ಮಾಡೋಣ. ಅಪೋಸ್ಲರ ಕಾರ್ಯಗಳು 16ನೇ ಅಧ್ಯಾಯ 13ರಿಂದ 15 ವಚನಗಳು. ಅಪೋಸ್ಲರ ಕಾರ್ಯಗಳು 16ನೇ ಅಧ್ಯಾಯ 13ರಿಂದ 15 ವಚನಗಳು. ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆಂದು
ನೆನೆಸಿ ಸಬ್ಬತ್ ದಿನದಲ್ಲಿ ಊರ ಬಾಗಿಲಿನವರೆಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದ್ದವು. ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ಸಾಕ ಬ್ರದರ್? ಓದಿ 15 ತನಕ ಓದಿ ಸಿಸ್ಟರ್. ಲೈಸ್ತದಳೆ ಇಲ್ಲ ಲೂದ್ಯಳೆಂಬ ಒಬ್ಬ ಸ್ತ್ರೀಯು ಇದ್ದಳು. ಆಕೆ ಧೂಮ್ರವರ್ಣದ ವಸ್ತ್ರಗಳನ್ನು ಮಾರುವವಳು, ದುವಾತಾರೆ ಎಂಬ ಊರಿನವಳು, ದೇವಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ಆಕೆಯ ಮನೆಯವರು ದೀಕ್ಷಾಸ್ನಾನ ಮಾಡಿಸಿಕೊಂಡ ಮೇಲೆ ಆಕೆ, ನಾನು ಕರ್ತನನ್ನು ನಂಬಿದವಳೆಂದು ನಿಶ್ಚಯಿಸಿಕೊಂಡಿದ್ದಾದರೆ ನನ್ನ ಮನೆಯಲ್ಲಿ ಬಂದು ಇರಿ ಎಂದು ಬೇಡಿಕೊಂಡು ನಮ್ಮನ್ನು ಬಲವಂತ ಮಾಡಿದ್ದಳು. ಸರಿ. ಸೊ ಇಲ್ಲಿ ನಾವು ನೋಡ್ತೀವಿ ಸಹೋದರರೇ, ಈಗ ಫಿಲಿಪ್ಪಿ ಪಟ್ಟಣಕ್ಕೆ ಬಂದಾಗ ನಾವು ನೋಡ್ದಂಗೆ ಅಲ್ಲಿ ಸಭಾಮಂದಿರಗಳಿರಲಿಲ್ಲ, ಒಂದು ದೇವಾಲಯ ತರ ಯಾವುದೂ ರೀತಿ ಇರಲಿಲ್ಲ. ಅದರಿಂದ ಅಲ್ಲಿ ಯಹೂದ್ಯರು ಪದ್ಧತಿ ಏನ್ ಮಾಡ್ಕೊಂಡಿದ್ರು ಅಂದ್ರೆ, ಆ ಸಬ್ಬತ್ ದಿನದಲ್ಲಿ ಆ ನದಿಯ ದಡದಲ್ಲಿ ಅವ್ರು ಬಂದು ಪ್ರಾರ್ಥನೆ ಮಾಡುವಂತ ಒಂದಷ್ಟು ವಿಷಯ. ಸೊ ಇದನ್ನ ಕೇಳ್ಪಟ್ಟು ಈಗ ಪೌಲನು ಆ ಜಾಗಕ್ಕೆ ಬಂದಾಗ ಸಹೋದರರೇ, ಒಂದು ಸ್ತ್ರೀಯನ್ನ ಅಲ್ಲಿ ಭೇಟಿ ಆಗ್ತಾರೆ. ಸಹೋದರರೇ, ಅಲ್ಲಿ ಸಾಮಾನ್ಯವಾಗಿ ನೋಡಿದ್ರೆ ಸ್ತ್ರೀಯರು ಪ್ರಾರ್ಥನೆ ಮಾಡುವ ವಿಷಯದಲ್ಲಿ ಸ್ವಲ್ಪ ಹೆಚ್ಚಾದ ಒಂದು ಸಂಖ್ಯೆಯಲ್ಲಿ ಯೂಶುವಲ್ ಆಗಿ ಇರೋದನ್ನ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಒಬ್ಬ ಸ್ತ್ರೀಯನ್ನ ಅವರು ಭೇಟಿಯಾಗ್ತಾರೆ. ಆಕೆಯ ಹೆಸರು ಇಂಗ್ಲಿಷಲ್ಲಿ ನೋಡ್ಬೇಕಾದ್ರೆ ಲಿಡಿಯಾ ಅಂತ ಬರ್ತದೆ. ಈ ಲಿಡಿಯಲು ಯಾರು ಅಂತ ನೋಡ್ಬೇಕಾದ್ರೆ, ಈಕೆ ಒಂದು ರಕ್ತಾಂಬರದ ಒಂದು ಬಟ್ಟೆಗಳು ಅಥವಾ ಆ ಒಂದು ವೀವಿಂಗ್ ಮಾಡ್ತಾರಲ್ಲ, ನೇಯೋ ವಿಷಯ, ಆ ಒಂದು ಉದ್ಯೋಗದ ಆಕೆ. ಇವಳು ಒಂದು ವ್ಯಾಪಾರ ಮಾಡುವಂತ ಒಬ್ಬಳು ಅಂತ ನೋಡ್ತೀವಿ. ಸೊ ಇವಳು ಬಂದು ಯಾವ ರೀತಿ ಇದ್ರು ಅಂತ ನೋಡ್ಬೇಕಾದ್ರೆ, ಇದು ಸಾಧಾರಣವಾದ ಅಥವಾ ಸಾಮಾನ್ಯವಾದ ಒಂದು ಬಿಸ್ನೆಸ್ ಅಲ್ಲ. ಇದು ಸ್ವಲ್ಪ ಏನ್ ಹೇಳ್ಬೇಕಾದ್ರೆ ಸ್ವಲ್ಪ ತುಂಬಾ ಹಣ ಇರುವಂತ ಒಂದು ಬಿಸ್ನೆಸ್. ಈಕೆ ಬಂದು ತಯತೈರ ಅನ್ನುವ ಒಂದು ಪ್ರಾಂತ್ಯದಿಂದ ಫಿಲಿಪ್ಪಿ ಪಟ್ಟಣಕ್ಕೆ ಬಂದಿರ್ತಾರೆ. ಏನಕ್ಕೆ ಅಂದ್ರೆ ವಾಣಿಜ್ಯ ಅಥವಾ ಆಕೆ ಮಾಡಿದಂತ ಆ ಒಂದು ಬಟ್ಟೆಗಳನ್ನು ಅಥವಾ ಆ ಒಂದು ಮೆಟೀರಿಯಲ್ನ ಮಾರುವಂತ ಕೆಲಸಕ್ಕೆ ಫಿಲಿಪ್ಪಿಗೆ ಬಂದಿರ್ತಾಳೆ. ಸೊ ಅಲ್ಲಿ ವಚನ ನಮಗೆ ಹೇಳ್ತದೆ, ಆಕೆ ದೇವರನ್ನ ಪೂಜಿಸುವ ಒಬ್ಬಳಾಗಿದ್ಲು ಅಂತ ಹೇಳ್ತಾರೆ. ಸೊ ಈಕೆ ಒಂದು ಯಹೂದ್ಯಳಾಗಿ ಇರಬೇಕು. ಯಾಕಂದ್ರೆ ಸಬ್ಬತ್ ದಿನದಲ್ಲಿ ಈಕೆ ಈ ಒಂದು ಜಾಗದಲ್ಲಿ ಬಂದು ಪ್ರಾರ್ಥನೆಯನ್ನ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ, ಈಕೆ ದೇವರ ಭಯಭಕ್ತಿಯಲ್ಲಿ ಆಕೆ ನಡೆದ್ಲು ಅಂತ ನೋಡ್ತೀವಿ. ಆಕೆ ಈ ರೀತಿಯ ಒಂದು ವ್ಯಾಪಾರವನ್ನ ಮಾಡ್ತಾ ಇದ್ರು ಕೂಡ ಅದು ಆಕೆಯ ವೃತ್ತಿಯಾಗಿತ್ತು. ಆದರೆ ದೇವರಿಗೆ ಭಯಪಡುವಂತ ಒಂದು ಸ್ತ್ರೀ ಆಗಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಅಲ್ಲಿ ನಾವು ನೋಡುವಾಗ ಅಲ್ಲಿ ಪೌಲನು ಅಲ್ಲಿ ಕೂಡಿದಂತ ಅನೇಕ ಸ್ತ್ರೀಗಳಿಗೆ ಅಥವಾ ಹೆಂಗಸರಿಗೆ ಈ ಸುವಾರ್ತೆಯನ್ನ ಸಾರಿದ್ದನ್ನ ನಾವು ನೋಡ್ತೀವಿ. ಅದನ್ನೇ 13ನೇ ವಚನದಲ್ಲಿ ನೋಡ್ಬೇಕಾದ್ರೆ ಲಿಡಿಯಲ್ಗೆ ಮಾತ್ರ ಮಾತನಾಡಿಲ್ಲ, ಅಲ್ಲಿ ಗುಂಪಾಗಿ ಇದ್ದಂತ ಎಲ್ರಿಗೂ ಕೂಡ ಸುವಾರ್ತೆಯನ್ನ ಅವರು ಸಾರಿದ್ರು ಅಂತ ನೋಡ್ತೀವಿ. ಆ ಗುಂಪಿನಲ್ಲಿ ಒಬ್ಬಳು ಲಿಡಿಯಾ. ಆ ಗುಂಪಿನಲ್ಲಿ ಇದ್ದಂತ ಸ್ತ್ರೀಯರು ಸುವಾರ್ತೆಯನ್ನ ಕೇಳಿದ್ರು. ಆದರೆ ಅಲ್ಲಿ ಒಬ್ಬ ಸ್ತ್ರೀ ಮಾತ್ರ
ಕೇಳಿದಂಥ ವಿಷಯಗಳನ್ನ ವಿಶ್ವಾಸಿಸಿ ಕ್ರಿಸ್ತನನ್ನ ಸ್ವೀಕಾರ ಮಾಡಿ ಈ ಒಂದು ಸುವಾರ್ತೆಯ ವಿಷಯಗಳನ್ನ ಕೇಳಿ ಅದು ಸರಿಯಾದದ್ದು ಮತ್ತು ಅದು ನಿಜವಾದದ್ದು ಅಂತ ಹೇಳಿ ಅವರು ಪ್ರಾಮಾಣಿಕತೆಯಿಂದ ಕ್ರಿಸ್ತನ ಶಿಷ್ಯಳಾಗಕ್ಕೆ ಆಕೆ ಮುಂದೆ ಬಂದರು ಅಂತ ನೋಡ್ತೀವಿ. ತುಂಬಾ ಯಾವಾಗಲೂ ಈ ರೀತಿಯ ವಿಷಯಗಳು ತುಂಬಾನೇ ರೇರ್ ಆಗಿರ್ತದೆ. ಯಾಕಂದ್ರೆ ಹಣವಂತರು, ವ್ಯಾಪಾರಿಗಳು ಅಥವಾ ದೊಡ್ಡ ವ್ಯಾಪಾರ ಮಾಡೋರು, ದುಡ್ಡು ವಸತಿ ಇರೋರು ಈ ರೀತಿ ಸುವಾರ್ತೆಯನ್ನ ಕೇಳಿದ್ರು ಕೂಡ ಅಥವಾ ದೇವರ ವಾಕ್ಯಗಳನ್ನ ಕೇಳಿದ್ರು ಕೂಡ ಅದಕ್ಕೆ ಆ ರೀತಿಯ ಒಂದು ಗಮನ, ಆ ರೀತಿಯ ಒಂದು ಭಯಭಕ್ತಿಯನ್ನ ತೋರಿಸಲ್ಲ. ಆದರೆ ಇಲ್ಲಿ ನಾವು ನೋಡಿದಾಗ ಫಿಲಿಪಿಯ ಒಂದು ಅಪೊಸ್ತಲರ 2ನೇ ಪಯಣದಲ್ಲಿ ಅನೇಕ ಜಾಗದಲ್ಲಿ ಅವರು ಸುವಾರ್ತೆಯನ್ನ ಸಾರಿದ್ರು. ಆದ್ರೆ ಎಲ್ಲೂ ನಾವು ನೋಡ್ದಂಗೆ ಈ ರೀತಿಯ ಒಂದು ಶಿಷ್ಯಳು ಆಕೆ ಮಾತ್ರ ಅಲ್ಲ, ಇಡೀ ಕುಟುಂಬವನ್ನ ಅಲ್ಲಿ ದೀಕ್ಷಾಸ್ಥಾನ ಹೊಂದುವಂತೆ ಮಾಡಿದ್ದ ಆಕೆ ಅಂತ ನೋಡ್ತೀವಿ. ಸಹೋದರರೇ, ಇದು ಪೌಲ್ಗೆ ತುಂಬಾ ಒಂದು ಏನು ಆಶ್ಚರ್ಯ ಕೊಡುವಂತ ಒಂದು ವಿಷಯವಾಗಿತ್ತು ಅಂತ ಕೂಡ ನಾವು ಹೇಳ್ಬೋದು. ಯಾಕಂದ್ರೆ ಆ ಒಂದು ಸುವಾರ್ತೆಯನ್ನ ಕೇಳಿದ ನಂತರ ಎಷ್ಟು ದಿನಗಳು ಪೌಲನ ಜೊತೆ ಮತ್ತೆ ಸೈಲನ ಜೊತೆ ಇವರು ಮತ್ತೆ ಇವರ ಕುಟುಂಬದವರು ದೇವರ ಯೋಜನೆ, ದೇವರ ಸಂಕಲ್ಪವನ್ನ ಅರ್ಥ ಮಾಡ್ಕೊಳ್ಳೋಕೆ ತಗೊಂಡ್ರು ಅಂತ ಗೊತ್ತಿಲ್ಲ. ಆದರೆ ದಿನಗಳೇ ಇರ್ತವೆ ವಿನಃ ಅದು ವರ್ಷಗಳಿರಲ್ಲ. ಯಾಕಂದ್ರೆ ಅಲ್ಲಿ ಅವರ ಜರ್ನಿ ಬಂದು ಅಷ್ಟು ದೊಡ್ಡದಾಗಿರ್ಲಿಲ್ಲ, ಅದು ಬಂದು ದಿನಗಳೇ ಅಲ್ಲಿ ಇದ್ದಿರ್ಬೋದು ಅಂತ ನಾವು ನೋಡ್ತೀವಿ. ಯಾಕೆ ಅಂದ್ರೆ ಸಹೋದರರೇ, ಅಲ್ಲಿ ಆಕೆ ಕೇಳಿದಂತ ವಾಕ್ಯದ ಮೇಲೆ ಎಷ್ಟು ಆಸಕ್ತಿಯನ್ನ ತೋರಿಸಿದ್ರು, ಎಷ್ಟು ಸತ್ಯ ಅಂತ ನಂಬಿದ್ರು ಅಂದ್ರೆ ಅಲ್ಲಿ ನಾವು 15ನೇ ವಚನದಲ್ಲಿ ನೋಡುವಾಗ ಅವಳು ದೀಕ್ಷಾಸ್ಥಾನ ತಗೊಂಡ್ರು. ಅದು ಮಾತ್ರವಲ್ಲ, ಆಕೆಯ ಮನೆಯವರುಗಳು ಕೂಡ ಆ ದೀಕ್ಷಾಸ್ಥಾನವನ್ನ ತಗೊಂಡ್ರು ಅಂತ ಬರ್ತದೆ ಸಹೋದರರೇ. ಸೊ ಅದಾದ ನಂತರ ನಾವು ನೋಡ್ತೀವಿ, ಈಕೆ ನಾವು 14ನೇ ವಚನದಲ್ಲಿ ಇನ್ನೊಂದು ವಿಷಯವನ್ನ ಏನ್ ನೋಡ್ತೀವಿ ಅಂದ್ರೆ, ಈಕೆ ಫಿಲಿಪಿ ಪಟ್ಟಣಕ್ಕೆ ಆ ವಾಣಿಜ್ಯಕ್ಕೋಸ್ಕರ, ಆ ಬಿಸ್ನೆಸ್ಗೋಸ್ಕರ ಬರ್ತಾ ಇದ್ರು. ಆದ್ರೆ ಈಕೆಯ ಇದ್ದಿದ್ದಂತ ಸ್ಥಳ ತಯತರ ಅನ್ನುವ ಒಂದು ಪ್ರಾಂತ್ಯ. ಅಲ್ಲಿಂದ ಈಕೆ ಇಲ್ಲಿ ಬಂದಿದ್ದನ್ನ ನೋಡ್ತೀವಿ. ಈ ಹೆಸರುಗಳೆಲ್ಲ ನಮ್ಗೆ ಸ್ವಲ್ಪ ಕೇಳಿದಂತ ಆಗಿರ್ತದೆ ಅಲ್ವಾ? ನಾವು ಸತ್ಯವೇದದಲ್ಲಿ ಈ ಹೆಸರುಗಳನ್ನ ನಾವು ಕೇಳಿರ್ತೀವಿ. ಫಿಲಿಪಿ ಪಟ್ಟಣವನ್ನ ಕೇಳಿರ್ತೀವಿ, ತಯತರ ಅನ್ನೋದನ್ನ ಕೇಳಿರ್ತೀವಿ. ಇದೆಲ್ಲ ಕೂಡ ಈಕೆಯ ಒಂದು ವಿಚಾರದಲ್ಲಿ ಇದೆಲ್ಲ ಪ್ರಾರಂಭವಾಯಿತು ಅಂತ ನೋಡ್ತೀವಿ. ಸೊ ಆ ರೀತಿಯಲ್ಲಿ ಫಿಲಿಪಿ ಪಟ್ಟಣದಲ್ಲಿ ಸುವಾರ್ತೆಗೆ ಒಂದು ಸ್ಥಳವನ್ನ ಒದಗಿಸಿಕೊಟ್ಟಿರುವಂತ ಒಂದು ಸ್ತ್ರೀ ಅಂತ ಈಕೆಯನ್ನ ನಾವು ನೋಡ್ಬೋದು. ಅದನ್ನೇ 15ನೇ ವಚನದಲ್ಲಿ ಆ ದೀಕ್ಷಾಸ್ಥಾನ ಆದ ನಂತರ ಅಲ್ಲಿ ಸಹೋದರರೇ, ಅಲ್ಲಿ ಆಕೆ ಹೇಳುವಂತ ಮಾತನ್ನ ನೋಡ್ಬೇಕಾದ್ರೆ, ನಾನು ದೇವರಿಗೆ ನಂಬಿಗಸ್ತರಾಗಿದ್ರೆ ನನ್ನ ಮನೆಗೆ ಬಂದು ನೀವು ಬರ್ರಿ ಅಂತ ಒಂದು ಆಹ್ವಾನವನ್ನ ಕೊಡ್ತಾರೆ. ಸೊ ಹಂಗಾದ್ರೆ ಫಿಲಿಪಿ ಪಟ್ಟಣದಲ್ಲೂ ಕೂಡ ಒಂದು ಮನೆಯನ್ನ ಈಕೆ ಇಟ್ಟಿರ್ಬೋದು. ಈಕೆ ವಾಣಿಜ್ಯಕ್ಕೆ ಬಂದಾಗ, ಈಕೆ ಬಿಸ್ನೆಸ್ಗೆ ಬಂದಾಗ ಆ ಒಂದು ಸ್ಥಳವನ್ನ ಕೂಡ ಆಕೆ ಉಪಯೋಗಿಸ್ಕೊಂಡಿರ್ಬೋದು ಅಂತ ನಾವು ನೋಡ್ತೀವಿ. ಆಕೆಯ ಮನೆತನ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಆಕೆ ಬಂದಾಗ ಅವರ ಗಂಡನು ಕೂಡ ಆಕೆಯ ಜೊತೆ ಬಂದಿರಬೇಕು ಅಂತ ನೋಡ್ತೀವಿ. ಅದರಿಂದನೇ ಆ ಒಂದು ದೀಕ್ಷಾಸ್ಥಾನದ ವಿಷಯವನ್ನ ನೋಡಿದಾಗ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಆ ವಿಷಯಗಳನ್ನ ಬರೀತಾರೆ ಸಹೋದರರೇ. ಸೊ ಈ ರೀತಿಯ ವಿಷಯವನ್ನ ನೋಡುವಾಗ
ಲಿಡಿಯಲ ಒಂದು ವಿಷಯವನ್ನ ನಾವು ನೋಡಬೇಕಾಗಿದೆ. ಯಾಕೆ ಅಂತ ನೋಡ್ಬೇಕಾದ್ರೆ ಆಕೆ ತುಂಬಾ ಒಂದು ವಸತಿಯಿಂದ ಇದ್ದಂತ ಒಬ್ಬ ಹೆಂಗಸು ಅಂತ ನೋಡ್ತೀವಿ. ಆಕೆ ಬಿಸ್ನೆಸ್ ಅಲ್ಲಿ ತುಂಬಾ ಏನಾಗಿದ್ರಿ ಒಂದು ಅತಿ ಹೆಚ್ಚಾದ ಒಂದು ಹೆಸರನ್ನ ಗಳಿಸಿರುವ ಒಂದು ಆಕೆಯಾಗಿದ್ದಿರಬೇಕು ಅಂತ ಕೂಡ ನಾವು ನೋಡುವಂಥದ್ದಾಗಿದೆ ಸಹೋದರರೇ. ಆದರೆ ದೇವರ ವಾಕ್ಯ ಅಂತ ಬಂದಾಗ ಅವಳು ಎಷ್ಟು ಕಾತುರದಿಂದ ಆ ವಿಷಯಗಳನ್ನ ಕೇಳಿ ಅಲ್ಲಿರುವಂತ ಒಂದಷ್ಟು ಐಶ್ವರ್ಯದ ವಿಷಯಗಳನ್ನ ಗಮನ ಕೊಡದೆ ಇವರು ಹೇಳಿದಂತ ಸುವಾರ್ತೆಯನ್ನ ಕೇಳಿ ಆಕೆ ಬಂದಂತ ಉದ್ದೇಶ ಅಥವಾ ಆಕೆಯ ಬಿಸ್ನೆಸ್ ಕೂಡ ಒಂದು ವೇಳೆ ತಡೆಯಾಗಿದ್ರು ಕೂಡ ಆ ಸ್ವಲ್ಪ ಅಲ್ಪವಾದ ದಿನಗಳಲ್ಲಿ ಸಂಪೂರ್ಣವಾಗಿ ಅಪೋಸ್ಟಲರಿಂದ ಮಾಹಿತಿಯನ್ನ ಪಡ್ಕೊಂಡ್ಳು, ಸುವಾರ್ತೆಯ ಮಾಹಿತಿಯನ್ನ ಪಡ್ಕೊಂಡ್ಳು, ಅಥವಾ ದೇವರ ಸಂಕಲ್ಪವನ್ನ ಆದಷ್ಟು ತಿಳ್ಕೋಬೇಕು ಅಂತ ಹೇಳಿ ಆಕೆ ಮತ್ತೆ ಆಕೆ ಮನೆತನದವರಿಗೆ ಅವರು ಒತ್ತಾಯ ಮಾಡಿರ್ಬೇಕು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಈ ರೀತಿಯ ವಿಚಾರಗಳು ನಾವು ತುಂಬಾ ಗಮನವಾಗಿ ನೋಡುವಂಥದ್ದಾಗಿದೆ. ಸೊ ಈ ರೀತಿಯ ವಿಷಯಗಳನ್ನ ನೋಡುವಾಗ ಸಹೋದರರೇ, ಆಕೆಯ ಒಂದು ವಿಷಯವನ್ನ ನಾವು ನೋಡುವಾಗ ಸಹೋದರರೇ 15ನೇ ವಚನದಲ್ಲಿ ಈ ರೀತಿಯ ಒಂದು ಕಾರ್ಯವನ್ನ ಹೇಳೋದನ್ನ ನೋಡ್ತೀವಿ. ಸೊ ಇಲ್ಲಿ ನಮಗೆ ಸತ್ಯವೇದದಲ್ಲಿ ಲಿಡಿಯಾ ಅನ್ನುವ ಒಂದು ಸ್ತ್ರೀಯನ್ನ ಈಗ ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಲ್ವಾ. ಸೊ ಈ ಒಂದು ವ್ಯಕ್ತಿಯ ಬಗ್ಗೆ ಅಥವಾ ಈ ಒಂದು ಹೆಂಗಸಿನ ಬಗ್ಗೆ ಒಂದಷ್ಟು ಮಾಹಿತಿನ ನಮಗೆ ಕೊಡ್ತಾರೆ. ಸೊ ಈಕೆಯ ಒಂದು ಮನಸ್ಸು ಯಾವ ರೀತಿ ಇತ್ತು ಅಂದ್ರೆ ದೇವರಿಗೆ ಭಯಭಕ್ತಿಯಿಂದ ಇರುವಂತ ಒಂದು ಮನಸ್ಥಿತಿ ಇತ್ತು. ಐಶ್ವರ್ಯವಂತೆಯಾಗಿದ್ರು ಕೂಡ ದೇವರ ವಾಕ್ಯದಲ್ಲಿ ಆಕೆಗೆ ಆಸಕ್ತಿ ಇತ್ತು. ಅದು ಮಾತ್ರವಲ್ಲ, ಆಕೆಯ ಬಿಸ್ನೆಸ್ ಅಲ್ಲಿ ಲಾಸ್ ಆದ್ರೂ ಪರವಾಗಿಲ್ಲ, ಈ ಒಂದು ವಿಷಯಗಳನ್ನ ಸ್ವಲ್ಪ ಗಮನ ಕೊಟ್ಟು ಕೇಳಿ ರಕ್ಷಣೆ ಇದರಲ್ಲಿ ಉಂಟು, ಇದು ಮಾತ್ರನೇ ನನ್ನ ರಕ್ಷಣೆಗೆ ಕರ್ಕೊಂಡು ಹೋಗುವ ಒಂದು ಮಾಹಿತಿ ಅಂತ ಹೇಳಿ ಅಥವಾ ಒಂದು ಸತ್ಯ ಅಂತ ಹೇಳಿ ಇದರಲ್ಲಿ ಆಕೆ ಬಂದಂತ ವಿಚಾರ. ಅದು ಮಾತ್ರವಲ್ಲ, ಆಕೆ ಮನಸ್ಸನ್ನ ತೆರೆದುಕೊಟ್ಟು ದೇವರ ಒಂದು ವಾಕ್ಯಕ್ಕೆ ಆಕೆಯ ಮನಸ್ಸನ್ನ ತೆರೆದ್ರು. ಅದರಿಂದ ಏನಾಯ್ತು ಅಂದ್ರೆ ಫಿಲಿಪ್ಪ ಪಟ್ಟಣದಲ್ಲಿ ಒಂದು ಸಭಾಮಂದಿರ ಅಥವಾ ಒಂದು ಐಕ್ಯತೆ ಉಂಟಾಗೋದಕ್ಕೆ ಈಕೆಯಿಂದ ಅದು ಸಾಧ್ಯ ಆಯಿತು ಅಂತ ನೋಡ್ತೀವಿ. ಸೊ ಇಷ್ಟು ವಿಷಯಗಳು ಅಲ್ಲಿ ಲಿಡಿಯನ ಬಗ್ಗೆ ನಾವು ನೋಡ್ತೀವಿ ಸಹೋದರ. ಇದು ಇನ್ನ ಒಂದಷ್ಟು ಮಾಹಿತಿಗಳನ್ನ ಕೂಡ ನೀವು ನೋಡ್ಬೋದು. ನೀವು ಪರ್ಸನಲ್ ಆಗಿ ಈ ಲಿಡಿಯನ ಬಗ್ಗೆ ಇನ್ನ ಏನಾದರೂ ಮಾಹಿತಿಗಳನ್ನ ನೀವು ಸೇಖರಣೆ ಮಾಡ್ಬೋದಾ? ಇದೆಲ್ಲನೇ ನಿಮ್ಮ ಪರ್ಸನಲ್ ಸ್ಟಡಿಯಲ್ಲಿ ನಿಮ್ಮ ಕೈಯಲ್ಲಿರುವಂತ ಮೊಬೈಲ್ ಫೋನಲ್ಲಿ ಅನೇಕ ವಿಚಾರಗಳು ಇದರ ಬಗ್ಗೆ ಹಿಸ್ಟ್ರಿ ನಮಗೆ ಸಿಗತ್ತೆ. ಆ ಮಾಹಿತಿಗಳನ್ನ ಕೂಡ ನಾವು ಕಲೆಕ್ಟ್ ಮಾಡಿಕೊಂಡ್ರೆ ನಮ್ಮ ಸ್ಟಡಿ ತುಂಬಾ ಚೆನ್ನಾಗಿರ್ತದೆ. ಸೊ ಆ ರೀತಿಯಲ್ಲಿ ಈ ಒಂದು ವಿಷಯನ ಆದ ನಂತರ ಈಗ ಸಹೋದರರೇ, ಆ ಫಿಲಿಪ್ಪ ಪಟ್ಟಣದಲ್ಲಿ ಅಪೋಸ್ತಲ ಪೌಲ್ ಮತ್ತೆ ಸೈಲ ಲಿಡಿಯಲ ಮನೆಯಲ್ಲಿ ಅಲ್ಲಿ ಇದ್ದುಕೊಂಡು ಇನ್ನೂ ಸುವಾರ್ತೆಯನ್ನ ಸಾರೋದಕ್ಕೆ ಅವರು ಏನ್ ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ. ಆ ಪ್ರಾರಂಭ ಮಾಡುವಾಗ ಅನೇಕ ಕಡೆ ಅವರು ಸುವಾರ್ತೆಯನ್ನ ಸಾರುವಂತ ಒಂದು ವಿಷಯವನ್ನ ನೋಡ್ತೀವಿ. ಆ ರೀತಿ ಸಾರುವಂತ ಸಮಯದಲ್ಲಿ ಒಂದು ಘಟನೆ ಅಲ್ಲಿ ನಡೆಯೋದನ್ನ ಈಗ ನಮಗೆ ಬರೆಯಲ್ಪಟ್ಟಿದೆ. ಈ ಘಟನೆ ಏನು ಅಂತ ನೋಡ್ಬೇಕಾದ್ರೆ, ಪೌಲ್ ಮತ್ತೆ ಸೈಲಸ್ ಈ ಒಂದು ಸುವಾರ್ತೆಯನ್ನ ಸಾರೋದಕ್ಕೆ ಪಟ್ಟಣದ ಮಧ್ಯದಲ್ಲಿ ಅಥವಾ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಇಲ್ಲೆಲ್ಲ ಅವರು ಓಡಾಡುವಾಗ ಅಲ್ವಾ, ಅವರಿಗೆ ಕಿವಿ ಕೊಡುವಂತ ಜನರನ್ನ ಹುಡುಕೊಂಡು ಹೋಗುವಾಗ ಇದು ಡೈಲಿ ನಡೆಯುವಂತ ಒಂದು ಪ್ರೋಸೆಸ್ ಅಲ್ವಾ. ಆಕೆಯ ಮನೆಯಿಂದ ಬಂದು ಇವರು ಸಭಾಮಂದಿರಗಳು ಇಲ್ಲದೆ ಇರೋದ್ರಿಂದ ಎಲ್ಲಿ ದೇವರ ವಾಕ್ಯವನ್ನ ಕೇಳುವಂತ ಒಂದು ಕಿವಿ ಕೊಡುವಂತ ಒಂದು ಜನರಿದಾರ ಅಂತೇಳಿ ಅವರು ಎಲ್ಲಾ ಕಡೆ ಓಡಾಡೋರು ಅಲ್ವಾ.
ಈ ರೀತಿ ಓಡಾಡುವಾಗ ಒಂದು ಘಟನೆ ಅಲ್ಲಿ ನಡೆಯೋದನ್ನ ಇಲ್ಲಿ ರೆಕಾರ್ಡ್ ಮಾಡ್ತಾರೆ ಸಹೋದರ ಸಹೋದರಿ. ಏನು ಅಂತ ನೋಡ್ಬೇಕಾದ್ರೆ ಇಲ್ಲಿ ಸಹೋದರರೇ ಒಂದು ಒಂದು ವಿಷಯವನ್ನು ನಡೀತಾ ಇದೆ, ಅದನ್ನ ನೋಡೋಣ. ಅಪೋಸ್ಟಲರ ಕಾರ್ಯಗಳು 16ನೇ ಅಧ್ಯಾಯ 16ರಿಂದ 18 ವಚನಗಳನ್ನ ಓದೋಣ. ಅಪೋಸ್ಟಲರ ಕಾರ್ಯಗಳು 16ನೇ ಅಧ್ಯಾಯ 16ರಿಂದ 18 ವಚನಗಳು. ಬಳಿಕ ಪ್ರಾರ್ಥನೆ ನಡೆಯುವ ಆ ಸ್ಥಳಕ್ಕೆ ನಾವು ಹೋಗುತ್ತಿರುವಾಗ ಗರಡುಗಾತಿಯಾದ ಒಬ್ಬ ದಾಸಿಯು ನಮ್ಮೆದುರಿಗೆ ಬಂದಳು. ಅವಳು ಕಣಿ ಹೇಳುವುದರಿಂದ ಅವಳ ಯಜಮಾನರಿಗೆ ಬಹಳ ಆದಾಯವಾಗುತ್ತಿತ್ತು. ಪೌಲನು ನಾವು ಹೋಗುತ್ತಿರುವಾಗ ಅವಳು ಹಿಂದೆ ಬಂದು, ಈ ಮನುಷ್ಯರು ಪರತ್ಪರನಾದ ದೇವರ ದಾಸರು, ನಿಮಗೆ ರಕ್ಷಣೆ ಮಾರ್ಗವನ್ನು ಸಾರುತ್ತಾರೆ ಎಂದು ಕೂಗುತ್ತಿದ್ದಳು. ಹೀಗೆ ಅನೇಕ ದಿವಸ ಮಾಡಿದ್ರಿಂದ ಪೌಲನು ಬಹಳವಾಗಿ ಬೇಸರಗೊಂಡು ಹಿಂತಿರುಗಿ, ಆ ದೆವ್ವಕ್ಕೆ ಅವಳನ್ನು ಬಿಟ್ಟು ಹೋಗು ಎಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಅಪ್ಪಣೆ ಕೊಡುತ್ತೇನೆ ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿ ಅದು ಬಿಟ್ಟು ಹೋಯಿತು. ಸೊ ಈ ಘಟನೆ ಇಲ್ಲಿ ನಡೀತದೆ ಸಹೋದರರೇ. ನೋಡ್ರಿ, ಎಂತ ಒಂದು ವಿಷಯ ಅಂತ ನಾವು ಸ್ವಲ್ಪ ಆಲೋಚನೆ ಮಾಡಿದ್ರೆ, ಈ ಒಂದು ಘಟನೆ ನಡೆಯುವಾಗ ನಾವು ನೋಡ್ತೀವಿ, ಈಗ ಪೌಲನು ಮತ್ತೆ ಸೈಲನು ಯಾವಾಗ್ಲೂ ಏನ್ ಮಾಡ್ತಾ ಇದ್ರು ಅಂದ್ರೆ, ಆ ಸಬ್ಬತ್ ದಿನಗಳಲ್ಲಿ ಆ ಪ್ರಾರ್ಥನೆ ನಡೆಯುವಂತ ಆ ನದಿಯ ದಡದಲ್ಲಿರುವಂತ ಜಾಗಕ್ಕೆ ಆವಾಗ ಹೋಗೋರು, ಅಲ್ಲಿರುವಂತ ಜನರಿಗೆ ಈ ಒಂದು ಸುವಾರ್ತೆಯನ್ನ ಸಾರೋರು. ಅದೇ ರೀತಿ ಇವ್ರು ನಡ್ಕೊಂಡು ಹೋಗುವಾಗ ಒಂದು ಹುಡುಗಿ ಅಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ, ಆಕೆಯ ಒಂದು ವಿಶೇಷತೆ ಏನು ಅಂದ್ರೆ, ಅಲ್ಲಿ ವಚನದಲ್ಲಿ ನಮ್ಗೆ ಹೇಳ್ತಾರೆ, ಆಕೆ ಕಣಿ ಹೇಳುವಂತ ಒಂದು ವಿಶೇಷವಾದ ಒಂದು ಕಾರ್ಯವನ್ನ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಅದನ್ನ ನಾವು ನೋಡ್ಬೇಕಾದ್ರೆ ಸಹೋದರರೇ, ಆ 16ನೇ ವಚನವನ್ನ ಇನ್ನೊಂದ್ಸರಿ ಓದೋಣ. 16ನೇ ವಚನ. ಬಳಿಕ ಆ ಸ್ಥಳಕ್ಕೆ ನಾವು ಹೋಗುತ್ತಿರುವಾಗ ಗರಡಾಗತಿಯಾದ ಒಬ್ಬ ದಾಸಿಯು ನಮ್ಮೆದುರಿಗೆ ಬಂದಳು. ಅವಳು ಕಣಿ ಹೇಳುವುದರಿಂದ ಅವಳ ಯಜಮಾನರಿಗೆ ಬಹು ಆದಾಯವಾಗುತ್ತಿತ್ತು. ಪೌಲನು ನಾವು ಹೋಗುತ್ತಿರುವಾಗ ಅವಳು ಹಿಂದೆ ಬಂದು, ಈ ಮನುಷ್ಯರು ಪರತ್ಪರನಾದ ದೇವರ ದಾಸರು, ನಿಮಗೆ ರಕ್ಷಣೆಯ ಮಾರ್ಗವನ್ನು ಸಾರುತ್ತಾರೆ ಎಂದು ಕೂಗುತ್ತಿದ್ದಳು. ಹೀಗೆ ಅನೇಕ ಸಾಕು. ಸೊ ಈಗ ನಾವು ನೋಡುವಾಗ 16ನೇ ವಚನದಲ್ಲಿ ಈ ಸ್ತ್ರೀ, ಈಕೆ ಯಾವ ರೀತಿಯ ಒಂದು ಆತ್ಮವನ್ನ ಹೊಂದಿದ್ದವಳು ಅಂತ ನೋಡ್ಬೇಕಾದ್ರೆ, ಈಕೆಯ ವಿಚಾರದಲ್ಲಿ ಒಂದು ಅಶುದ್ಧವಾದ ಒಂದು ಆತ್ಮವನ್ನ ಈಕೆ ಪಡ್ಕೊಂಡಿದ್ಲು. ಈಕೆ ಆ ಒಂದು ಅಶುದ್ಧವಾದ ಆತ್ಮದಲ್ಲಿ ಈಕೆಯ ಒಂದು ವಿಚಾರಗಳು ಏನಂದ್ರೆ, ಭವಿಷ್ಯವನ್ನ ನುಡಿಯೋದು, ಅಥವಾ ಅಲ್ಲಿ ಯಾವುದೇ ರೀತಿಯ ಒಂದು ಕಾಯಿಲೆಗಳಿದ್ರೆ ಅದಕ್ಕೆ ಒಂದು ವಾಸಿ ಮಾಡುವಂತ ವಿಷಯಗಳು, ಇದೆಲ್ಲಾನು ಈಕೆಯ ಮೂಲಕ ಇವರ ಯಜಮಾನರು ಏನ್ ಮಾಡ್ತಾ ಇದ್ರಂದ್ರೆ, ಈಕೆಯನ್ನ ಬಳಸ್ಕೊಂಡು ಈ ಕಾರ್ಯವನ್ನ ಮಾಡ್ತಾ ಇದ್ರಂತೆ. ನೋಡ್ರಿ, ಇದು ಒಂದು ಅಶುದ್ಧವಾದ ಒಂದು ಆತ್ಮವಾಗಿದ್ರು ಕೂಡ ಅದರಿಂದ ಅವರು ಆದಾಯ ಪಡ್ಕೋತಾ ಇದ್ರು ಅಂತ ನೋಡ್ತೀವಿ ಸಹೋದರ. ಅದನ್ನೇ ನಾವು 16ನೇ ವಚನದಲ್ಲಿ ಹೇಳ್ತಾರೆ ಅಲ್ವಾ, ಅವರ ಒಂದು ಯಜಮಾನರು ಅನೇಕ ತುಂಬಾ ಸಂಪತ್ತನ್ನ ಗಳಿಸ್ಕೊಳ್ಳುವಂತ ಒಂದು ಪ್ರಯತ್ನದಲ್ಲಿ ಈಕೆಯನ್ನ ಅವರು ಬಳಸ್ಕೋತಾ ಇದ್ರು. ಇದು ನಾವು ನೋಡುವಂತ ವಿಷಯ. ಇದು ಯಾವ ರೀತಿಯ ಒಂದು ಕಾರ್ಯಗಳು ಅಂತ ನೋಡ್ಬೇಕಾದ್ರೆ, ಈ ಒಂದು ಅಶುದ್ಧ ಆತ್ಮವು ಆಕೆಯಲ್ಲಿ ಇದ್ದಂಥದ್ದು ನಾವು ನೋಡ್ತೀವಿ. ಇದೆಲ್ಲ ಕೂಡ ಯಾವ ರೀತಿ ಆ ಒಂದು ಅಶುದ್ಧವಾದ ಒಂದು ವಿಷಯಗಳನ್ನ, ಅಥವಾ ಆ ಒಂದು ದೆವ್ವ ಹಿಡಿದಿರುವಂತ ಒಂದು ವಿಷಯವನ್ನ ನೋಡ್ಬೇಕಾದ್ರೆ ಸಹೋದರರೇ, ಇದು ನಾವು ನೋಡುವಾಗ ಈಕೆ ಕೊಟ್ಟಂತ ಸಾಕ್ಷಿ ಹೆಂಗಿತ್ತು ಅಂತ ನೋಡ್ಬೇಕಾದ್ರೆ ಅದು ಸತ್ಯವಾಗಿತ್ತು. ಅದನ್ನೇ ನಾವು 17ನೇ ವಚನದಲ್ಲಿ ನೋಡ್ತೀವಿ. ಪೌಲ್ ಮತ್ತೆ ಸೈಲ ಅವರು ಹೋಗ್ತಾ ಇರುವಾಗ ಸಹೋದರರೇ, ಅಲ್ಲಿ ಅವರ ಹಿಂದೆ ಏನಂತ ಈ ಅಮ್ಮ ಕೂಗುವಳು ಅಂತ ನೋಡ್ಬೇಕಾದ್ರೆ,
ಇವರು ದೇವರ ಒಂದು ಏನ್ರಿ ಒಂದು ಸರ್ವನ್ಸ್ ಅಂತ ಹೇಳೋರಂತೆ ಅಲ್ವಾ. ಸೊ ಇವರು ಏನ್ ಮಾಡಕ್ಕೆ ಬಂದಿದ್ದಾರೆ ಅಂತ ನೋಡ್ಬೇಕಾದ್ರೆ ಇವರು ರಕ್ಷಣೆಯ ಮಾರ್ಗವನ್ನ ನಿಮಗೆ ತೋರಿಸೋದಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ. ನೋಡ್ರಿ, ವಚನಗಳನ್ನ ನೋಡ್ಬೇಕಾದ್ರೆ ಆ ಒಂದು ಆ ಒಂದು ಅಶುದ್ಧವಾದ ಆತ್ಮವು ಆಕೆಯಲ್ಲಿ ಇದ್ದಾಗ, ಸೈತಾನನ ಒಂದು ಆತ್ಮವು ಆತನಲ್ಲಿದ್ದಾಗ, ಆಕೆ ಮಾಡುವಂತ ವಿಷಯಗಳೆಲ್ಲ ಕೂಡ ಅಲ್ಲಿ ಆ ಯಜಮಾನರಿಗೆ ಅದು ಒಂದು ಒಂದು ಆದಾಯವನ್ನ ಕೊಡ್ತು. ಆದರೆ ಇಲ್ಲಿ ಆಕೆ ಸಾಕ್ಷಿಯನ್ನ ಹೇಳುವಾಗ ಪೌಲನ ಒಂದು ವಿಚಾರದಲ್ಲಿ ಅದು ಒಂದು ರೀತಿಯಲ್ಲಿ ನೋಡ್ಬೇಕಾದ್ರೆ ಅದು ಒಂದು ಸರಿಯಾದ ಸಾಕ್ಷಿಯಾಗಿತ್ತು ಅಲ್ವಾ. ಆ ಸರಿಯಾದ ಸಾಕ್ಷಿಯಾಗಿತ್ತು ಅಂತ ನೋಡ್ತೀವಿ. ಆದರೆ ಅನೇಕ ದಿನ ಇದನ್ನೇ ಈಕೆ ಮಾಡ್ತಾ ಇರೋದ್ರಿಂದ ಪೌಲನು ಬೇಜಾರ್ ಹೊಂದಿ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಆಕೆಯಲ್ಲಿದ್ದ ಆ ಆತ್ಮವನ್ನ ಬಿಡುಗಡೆ ಮಾಡೋದಿಕ್ಕೆ ಅವರು ಮುಂದೆ ಬರ್ತಾರೆ. ಪೌಲನಿಗೆ ಗೊತ್ತು, ಈಕೆಯಲ್ಲಿದ್ದಂತ ಆತ್ಮವು ದೇವರ ಆತ್ಮವಲ್ಲ, ಇದು ಸೈತಾನಿನ ಒಂದು ಕಾರ್ಯಗಳು, ಒಂದು ಕ್ರಿಯೆಗಳು ಅಂತ ಗೊತ್ತಾಯ್ತು. ಅದಕ್ಕೆ ಆಕೆ ಒಳ್ಳೆಯ ವಿಚಾರವಾಗಿ ಹೇಳಿದ್ರು ಕೂಡ ಇವರ ಒಂದು ಸಾಕ್ಷಿಯ ವಿಚಾರದಲ್ಲಿ ಸತ್ಯವನ್ನ ಹೇಳಿದ್ರು ಕೂಡ ಯಾಕೆ ಪೌಲನು ಈ ಒಂದು ಕೆಲಸವನ್ನ ಮಾಡಿದ್ರು ಅಂತ ಕೂಡ ನಾವು ನೋಡ್ಬೇಕಾಗಿದೆ ಸಹೋದರರೇ. ಸೊ ಈ ವಿಚಾರವಾಗಿ ನಾವು ಒಂದಷ್ಟು ವಿಷಯಗಳನ್ನ ನಾವು ನೋಡುವಾಗ ನಾವೊಂದು ವಿಚಾರಗಳನ್ನ ನೋಡುವಾಗ ಸಹೋದರರೇ, ಇಲ್ಲಿ ಪೌಲನು ಒಂದು ವಿಷಯವನ್ನ ಮಾಡುವಾಗ ಅಲ್ಲಿ ಆದಂತ ಕಾರ್ಯಗಳು ಏನು ಅಂತ ಕೂಡ ನಾವು ನೋಡ್ಬೇಕಾಗಿದೆ. ಏನು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಪೌಲನು ಬಂದಂತ ಉದ್ದೇಶ ಸರಿಯಾದದ್ದೇ, ಅಥವಾ ಅವರು ಬಂದಂತ ಆ ಸುವಾರ್ತೆಯ ಕೆಲಸದಲ್ಲಿ ರಕ್ಷಣೆಯ ಮಾರ್ಗವನ್ನ ತೋರಿಸೋದಕ್ಕೆ ಬಂದ್ರು ಅಲ್ವಾ. ಸೊ ಕ್ರೈಸ್ತ ಯೇಸು ಸ್ವಾಮಿಗಿಂತಲೇ ನಿಮ್ಗೆ ರಕ್ಷಣೆ ಉಂಟು ಅಂತ ಹೇಳೋದಿಕ್ಕೆ ಆ ಅನ್ಯ ಜನರ ಮಧ್ಯದಲ್ಲಿ ಈ ಸುವಾರ್ತೆಯನ್ನ ಸಾರುವ ಒಂದು ವಿಷಯವನ್ನ ಅಪೋಸ್ತಲರು ಮಾಡಿದ್ರು ಅಂತ ಕೂಡ ನಾವು ನೋಡುವಂತದ್ದಾಗಿದೆ. ಆ ರೀತಿಯ ಒಂದು ವಿಷಯಗಳ ನಡೆಯುವಾಗ ಪೌಲನು ಆಕೆ ಹೇಳಿದಂತ ವಿಚಾರಗಳು ಸರಿಯಾಗಿದ್ರು ಕೂಡ ಯಾಕೆ ಆ ಒಂದು ಅಶುದ್ಧವಾದ ಆತ್ಮದಿಂದ ಆಕೆಯನ್ನ ಬಿಡುಗಡೆ ಮಾಡಿದ್ರು ಅಂತ ನಾವು ಒಂದು ಪ್ರಶ್ನೆ ಹಾಕಿದ್ರೆ ಸಹೋದರರೇ, ಮೂರು ವಿಚಾರಗಳನ್ನ ನಾವು ನೋಡ್ಬೇಕಾಗಿದೆ. ಯಾಕೆ ಆದ್ರೆ ಪೌಲನು ಈಕೆ ಹೇಳುವಂತ ಒಂದು ವಿಚಾರಗಳು ಅಲ್ಲಿ ಇರುವಂತ ಏನಂತ ಹೇಳ್ಬೇಕಾದ್ರೆ ಅಲ್ಲಿ ರೋಮಾಪುರಿಯಲ್ಲಿ ಇದ್ದಂತ ಲೀಡರ್ಗಳಿಗೆ ಇದು ಗೊತ್ತಾದರೆ ಇದು ಒಂದು ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಸುವಾರ್ತೆ ಸಾರುವಂತ ವಿಷಯ ಅಲ್ಲಿ ತಡೆ ಆಗತ್ತೆ ಅಥವಾ ಅಟ್ಟಚಣೆ ಆಗತ್ತೆ ಅಂತ ಒಂದು ವಿಷಯ ಪೌಲನಿಗೆ ಗೊತ್ತಿತ್ತು. ಯಾಕೆಂತ ನೋಡ್ಬೇಕಾದ್ರೆ ಸಹೋದರರೇ, ಈಕೆ ಹೇಳಿದಂತ ಈ ಕಾರ್ಯಗಳನ್ನ ನೋಡುವಾಗ ನಮಗೆ ಆಗ್ಲೇ ಗೊತ್ತು, ಈ ಫಿಲಿಪ್ಪ ಪಟ್ಟಣದಲ್ಲಿ ರೋಮಾಪುರಿಯ ಜನರು ಅಥವಾ ಅಲ್ಲಿರುವಂತ ಲೀಡರ್ಗಳು ಯಹೂದ್ಯರ ವಿಚಾರದಲ್ಲಿ ಅವರ ಒಂದು ನಂಬಿಕೆ, ಅವರ ಒಂದು ಧರ್ಮ, ಇದರ ಬಗ್ಗೆ ಅತಿ ಹೆಚ್ಚಾದ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇರ್ಲಿಲ್ಲ. ರೋಮಾಪುರಿಯ ಜನರಿಗೆ ಅವರಿಗೇ ಆದಂತ ದೇವತೆಗಳು ಇದ್ರು. ಅದರಿಂದ ಅವ್ರು ಇವ್ರನ್ನ ಧರ್ಮದ ವಿಷಯದಲ್ಲಿ ಬೆಳೆಯೋದಿಕ್ಕೆ ಬಿಟ್ಟಿರ್ಲಿಲ್ಲ. ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಸಹೋದರರೇ, ಇಲ್ಲಿ ನಾವು ನೋಡುವಾಗ ಈ ಕಾರ್ಯಗಳನ್ನ ಅಲ್ಲಿ ಸತತವಾಗಿ ಸೈತಾನನ ಒಂದು ಮೂಲಕ ಈಕೆ ಈ ಕಾರ್ಯಗಳನ್ನ ಮಾಡ್ತಾ ಇದ್ದದನ್ನ ನೋಡ್ತೀವಿ. ಸೊ ಸೈತಾನ ಕೂಡ ಅಲ್ಲಿ ಏನ್ ಮಾಡ್ತಾ ಇದ್ದ ಅಂತ ನೋಡ್ಬೇಕಾದ್ರೆ ಈಕೆಯ ಮೂಲಕ ಈ ಸುವಾರ್ತೆ ಇಲ್ಲಿ ಸಾರಬಾರದು ಅಂತ ಹೇಳಿ ಅದು ಸತ್ಯವನ್ನೇ ಹೇಳಿದ್ರು ಕೂಡ ಅದು ರೋಮಾಪುರಿಯ ಜನರಿಗೆ ಅದು ಒಂದು ಆ ಒಂದು ಸುವಾರ್ತೆ ಸಾರದೇ ಇರಂಗೆ ಮಾಡೋದಿಕ್ಕೆ ಈತನ ಒಂದು ದೊಡ್ಡ ಒಂದು ವಿಚಾರವಾಗಿತ್ತು ಅಂತ ಕೂಡ ನಾವು ನೋಡ್ಬೇಕಾಗಿದೆ ಅಲ್ವಾ.
ಆ ಅಶುದ್ಧ ಆತ್ಮ ಅಥವಾ ಸೈತಾನಿನ ಬಿದ್ದು ಹೋಗಿರುವ ಏನ್ರಿ ಆ ಒಂದು ದೂತರು ಈಕೆಯ ಮೂಲಕ ಈ ಕಾರ್ಯಗಳನ್ನ ಮಾಡ್ತಾ ಇದ್ರು ಅಂತ ಗೊತ್ತಿದೆ. ನಮ್ಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಿದೆ ಅಲ್ವಾ. ಈಕೆ ಮೇಲೆ ಇದ್ದಂತ ಅಶುದ್ಧ ಆತ್ಮ ಅಂತ ಹೇಳುವಾಗ ಫಾಲನ್ ಏಂಜಲ್ಸ್ ಅಂತ ನಾವು ಕರಿತೀವಿ ಅಲ್ವಾ. ಏನ್ರಿ ಆ ಬಿದ್ದಿರುವ ಆ ಒಂದು ದೂತರು ಈಕೆಯ ಮನಸ್ಸನ್ನ ಈಗ ತೋಡಿಗೆ ತಂದು ಈಕೆಯ ಮೂಲಕ ಅವರು ಅನೇಕ ಕಾರ್ಯಗಳನ್ನ ಮಾಡ್ತಾ ಇದ್ರು ಅಂತ ನೋಡ್ತೀವಿ. ಇದೇ ನಾವು ಈಗಲೂ ಕೂಡ ಸಾಮಾನ್ಯವಾಗಿ ಈಗ ಕೂಡ ಅನೇಕ ಧರ್ಮಗಳಲ್ಲಿ ಈ ವಿಷಯಗಳನ್ನ ನಾವು ನೋಡ್ತೀವಿ ಅಲ್ವಾ. ಆ ದೆವ್ವ ಹಿಡಿದಿರುವ ವಿಷಯಗಳಲ್ಲಿ ಇದೆಲ್ಲ ನೋಡುವಾಗ ಇದು ನಡೆಸ್ತಾ ಇರುವ ಒಂದು ಯಜಮಾನ ಯಾರು ಅಂತ ನೋಡ್ಬೇಕಾದ್ರೆ ಅಲ್ಲಿ ಏನ್ರಿ ಸೈತಾನ ಇದನ್ನೆಲ್ಲ ಅವರ ಸಂಘಟಕರಾಗಿರುವಂತಹ ಬಿದ್ದಿರುವ ದೂತರು ಇದು ಯಾರು ಅಂತ ನಮಗೆ ಗೊತ್ತು. ಫಾಲನ್ ಏಂಜಲ್ಸ್ ಯಾರು ಅಂತ ನಮಗೆ ಗೊತ್ತಿದೆ ಮಾಹಿತಿ. ಸಹೋದರಗಳು ನಮಗೆ ಅನೇಕ ಪಾಠಗಳನ್ನ ಇದರ ಬಗ್ಗೆ ಮಾತಾಡಿದ್ದಾರೆ ಅಲ್ವಾ. ಇವರು ಯಾವಾಗ ಆ ಮೊದಲನೆಯ ಒಂದು ಯುಗದಲ್ಲಿ ನೋವನ ಒಂದು ಕಾರ್ಯದಲ್ಲಿ ಇವರು ನೋವನ ಕಾಲ ಸಮಯದಲ್ಲಿ ತಪ್ಪು ಮಾಡಿರುವಂತ ದೂತರನ್ನ ದೇವರು ಅಲ್ಲಿ ತಾರ್ತರೋ ಅನ್ನುವ ಒಂದು ಜಾಗದಲ್ಲಿ ಸೆರೆ ಹಿಡಿಸಿದ್ದಾರೆ ಅಂತ ನಮಗೆ ಬೇಸಿಕ್ ಕ್ಲಾಸ್ ಅಲ್ಲ ಈ ವಿಷಯಗಳನ್ನೆಲ್ಲ ತಿಳಿಸಿದ್ದಾರೆ. ಇವರಿಗೂ ಕೂಡ ಒಂದು ನ್ಯಾಯ ತೀರ್ಪು ಇದೆ, ಒಂದು ಜಡ್ಜ್ಮೆಂಟ್ ಇದೆ ಅಂತ ಯೂದನು ಬರೀತಾನೆ. ಸೊ ಇದೆಲ್ಲ ನಮಗೆ ಮಾಹಿತಿ ಇದೆ. ಸೊ ಆ ರೀತಿಯಲ್ಲಿ ಈ ಒಂದು ನೋಡುವಾಗ ಈಕೆಯನ್ನ ಈ ಒಂದು ವಿಚಾರದಲ್ಲಿ ಸೈತಾನನು ಸುವಾರ್ತೆ ಇವರು ಸಾರೋದನ್ನ ಇಲ್ಲಿ ತಡೆಗಟ್ಟಬೇಕು ಅಂತಾನೆ ಈ ಒಂದು ವಿಚಾರವನ್ನ ಇಲ್ಲಿ ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಇದರ ಒಂದು ದೊಡ್ಡ ಈ ಒಂದು ವಿಷಯದಲ್ಲಿ ಇದರ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಅಂತ ನೋಡ್ಬೇಕಾದ್ರೆ ಸೈತಾನನು ಇದನ್ನ ನಡೆಸ್ತಾ ಇದ್ದ. ಯಾಕೆ ಅಂತ ನೋಡ್ಬೇಕಾದ್ರೆ ಸಹೋದರರೇ ಅಲ್ಲಿ ಪೌಲನು ಈಕೆಯನ್ನ ಇನ್ನ ಮಾತಾಡೋದಕ್ಕೆ ಬಿಟ್ರೆ ಅಲ್ಲಿರುವಂತ ರೋಮರ ಒಂದು ರೂಲರ್ಸು ಇವ್ರನ್ನ ಸುವಾರ್ತೆ ಸಾರದೇ ಇರಂಗೆ ಮಾಡ್ತಾರೆ ಅಂತ ಒಂದು ವಿಷಯವನ್ನ ನೋಡ್ತೀವಿ. ಅದೇ ವಿಷಯ ಅಲ್ಲಿ ನಡೆಯಿತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಯಾವಾಗ ಪೌಲನು ಈ ಒಂದು ಅಶುದ್ಧ ಆತ್ಮವನ್ನ ಆಕೆಯಿಂದ ತೆಗೆದ್ರೋ ಅಲ್ಲಿ ನಡೆದಂತ ವಿಷಯಗಳನ್ನ ಈಗ ನಾವು ನೋಡ್ಬೋದು ಅಲ್ವಾ. ಸೊ ಅಲ್ಲಿ ಏನ್ ನಡೀತು ಅಂತ ನೋಡ್ಬೇಕಾದ್ರೆ ಸಹೋದರರೇ ಈ ಒಂದು ವಿಚಾರಗಳಲ್ಲಿ ನಾವು ನೋಡ್ಬೇಕಾದ್ರೆ ಅಲ್ಲಿ ವಿಷಯ ಯಾವ ರೀತಿ ಒಂದು ಡೈವರ್ಟ್ ಆಯ್ತು ಅಂತ ನೋಡ್ಬೇಕಾದ್ರೆ ಸಹೋದರರೇ ಅಲ್ಲಿ ಇವರು ನಿಜವಾಗ್ಲೂ ಕೂಡ ಸುವಾರ್ತೆಯನ್ನ ಸಾರುವಂತ ಒಂದು ಕೆಲಸವನ್ನ ಮಾಡಿದ್ರು, ರಕ್ಷಣೆಯ ಮಾರ್ಗವನ್ನ ತೋರಿಸುವಂತ ಕೆಲಸವನ್ನ ಮಾಡಿದ್ರು. ಆದರೆ ಅಲ್ಲಿ ಈಕೆಯ ಮೂಲಕ ಇನ್ನೂ ಒಂದಷ್ಟು ದೇವರ ವಾಕ್ಯವು ಆ ಪಟ್ಟಣದಲ್ಲಿ ಸಾರದೆ ಇರಂಗ ಮಾಡೋದಕ್ಕೆ ಸೈತಾನನು ಆ ಒಂದು ವಿಷಯವನ್ನ ಅಲ್ಲಿ ಮಾಡಿದ್ದನ್ನ ನೋಡ್ತೀವಿ ಸಹೋದರರೇ. ಇದರಿಂದ ಏನಾಯ್ತು ಅಂತ ನೋಡ್ಬೇಕಾದ್ರೆ ಯಾವಾಗ ಆಕೆ ಒಳಗಿದ್ದಂತ ಆ ಒಂದು ಅಶುದ್ಧ ಆತ್ಮವನ್ನ ಪೌಲನು ಗದರಿಸಿ ಆಕೆಯಿಂದ ಅದನ್ನ ಹೊರಡಿಸಿದ್ನೋ ಅಲ್ಲಿ ಏನಾಯ್ತು ಅಂತ ನೋಡ್ಬೇಕಾದ್ರೆ ಆಕೆಯ ಮೂಲಕ ಬಂದಂತ ಆದಾಯ ಪಡ್ಕೊಂಡಿರುವ ಯಜಮಾನರು ಈಗ ಕೋಪಗೊಂಡ್ರು. ಇದನ್ನೇ ನಾವು ನೋಡ್ತೀವಿ. ಇದು 16ನೇ ಅಧ್ಯಾಯ 19ರಿಂದ 22 ವಚನ ಕೂಡ ಓದೋಣ. ಅಪೊಸ್ತಲರ ಕಾರ್ಯಗಳು 16ನೇ ಅಧ್ಯಾಯ 19ರಿಂದ 22 ವಚನಗಳು ಓದಿ ಸಿಸ್ಟರ್. ಅವಳ ಯಜಮಾನರು ತಮ್ಮ ಆದಾಯದ ನಿರೀಕ್ಷೆ ತಪ್ಪಿತಲ್ಲ ಎಂದು ತಿಳಿದು ಪೌಲನನ್ನು ಸೀಲನನ್ನು ಹಿಡಿದು ಚಾವಡಿಗೆ ಅಧಿಕಾರಿಗಳ ಬಳಿಗೆ ಎಳ್ಕೊಂಡು ಹೋದರು. ಅವರನ್ನು ಅಧಿಪತಿಗಳ ಮುಂದೆ ತಂದು, ಈ ಮನುಷ್ಯರು ನಮ್ಮ ಪಟ್ಟಣವನ್ನು ಬಹಳವಾಗಿ ಗಲಿಬಿಲಿ ಮಾಡುತ್ತಾರೆ. ಇವರು ಯಹೂದ್ಯರಾಗಿದ್ದು ರೋಮಾಯರದ ನಾವು ಅವಲಂಬಿಸಿ ನಡೆಸಿಕೊಂಡಂತ ಆಚಾರಗಳನ್ನು ಪ್ರಕಟಿಸ್ತಾರೆ ಅಂದರು. ಸೊ ಇಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಈಗ ಈಕೆಗೆ ಪೌಲನು
ಒಳ್ಳೆಯದನ್ನ ಮಾಡಿದ್ರು, ಆಕೆಯನ್ನ ಪ್ರಜ್ಞೆಗೆ ತಂದ್ರು, ಅಥವಾ ಆ ಶುದ್ಧ ಆತ್ಮವು ಆಕೆಯಿಂದ ಹೋದ ಮೇಲೆ ಆಕೆ ಒಂದು ಸಾಧಾರಣ ವ್ಯಕ್ತಿಯಾಗಿ ಈಗ ಇದ್ದಾಳೆ. ಆದರೆ ಆಕೆಗೆ ಅದು ಒಳ್ಳೆಯದು ಅಂತ ಇದ್ರೂ ಕೂಡ ಆಕೆಯ ಮೂಲಕ ಆದಾಯ ಮಾಡ್ಕೊಂಡಿರುವಂತ ಯಜಮಾನರು ಈಗ ಏನಾಯ್ತ್ರಿ, ಆ ಆದಾಯ ಇನ್ನ ಇಲ್ಲ. ಈಕೆಯನ್ನ ಇಟ್ಟು ಅವರು ಒಂದು ಸುಖಭೋಗವಾದ ಒಂದು ಜೀವನವನ್ನ ಮಾಡ್ತಾ ಇದ್ರು, ಲ್ಯಾವಿಶ್ ಲೈಫ್ ನ ಲೀಡ್ ಮಾಡ್ತಾ ಇದ್ರು. ಅವರು ಬೇರೆ ಏನೂ ಮಾಡ್ತಾ ಇರ್ಲಿಲ್ಲ. ಈಕೆಗೆ ಏನ್ರಿ ಒಂದು, ಈಗ ಡಾಕ್ಟ್ರು ಯಾವ ರೀತಿ ಬಂದ ಕಾಯಿಲೆಯನ್ನ ವಾಸಿ ಮಾಡುವ ಒಂದು ವಿಷಯವನ್ನ ಡಾಕ್ಟರ್ ಮಾಡ್ತಾರೋ, ಆ ರೀತಿ ಈಕೆ ಮುಂದೆ ಬಂದಂತ ಜನರಿಗೆ ಈಕೆ ಹೇಳಿದಂತ ಆ ಕಣಿ ಹೇಳುವಂತ ವಿಷಯಗಳು, ಅಥವಾ ನಿನಗೆ ಒಳ್ಳೇದಾಗತ್ತೆ, ಅಥವಾ ನಿನಗೆ ಈ ಒಂದು ರೀತಿ ನಡೀತದೆ ಅಂತ ಹೇಳುವಂತ ವಿಷಯವನ್ನ ಮಾಡಿ ಆಕೆ ಆ ಒಂದು ಕೆಲಸವನ್ನ ಮಾಡುವಾಗ ಈಕೆ ಆ ಹಣವನ್ನ ಜನರಿಂದ ಪಡ್ಕೊಂಡು, ಇವರು ಬೇರೆ ಏನೂ ಕೆಲಸ ಮಾಡಿರ್ಲಿಲ್ಲ, ಈಕೆಯ ಒಂದು ಕೆಲಸದಿಂದ ಇವರು ಆದಾಯ ಪಡ್ಕೊಂಡಿರುವಂತ ಜನರಾಗಿದ್ರು ಅಂತ ನೋಡ್ತೀವಿ. ಸೊ ಇಷ್ಟು ಈಸಿಯಾಗಿ ಇವರ ಜೀವನ ಇತ್ತು. ಆದರೆ ಸಹೋದರರೇ, ಆ ಈಜಿ ಜೀವನ ಇನ್ನೂ ಇವರು ನೋಡಕ್ಕಾಗಲ್ಲ. ಯಾಕೆ ಅಂದ್ರೆ ಈಕೆಯಲ್ಲಿದ್ದ ಆ ಒಂದು ಬಿದ್ದಿರುವ ದೂತನು ಯಾವಾಗ ಪೌಲನ ಒಂದು ಅಪ್ಪನೆಯಿಂದ ಆತನನ್ನ ಆಚೆ ಹೊರಡಿಸಿದ್ರೋ, ಆವಾಗ ಅಲ್ಲಿ ಈ ಒಂದು ವ್ಯಾಪಾರ ನಿಂತೋಯ್ತು. ಈ ವ್ಯಾಪಾರ ನಿಂತಿರುವ ಈ ಒಂದು ಯಜಮಾನರು ಏನ್ ಮಾಡ್ಬಿಟ್ರು ಅಂದ್ರೆ, ಅಲ್ಲಿರುವಂತ ಅಧಿಕಾರಿಗಳ ಹತ್ರ ಪೌಲು ಮತ್ತೆ ಸೀಲನನ್ನ ಈಗ ಆ ಒಂದು ಅಧಿಕಾರಿಗಳು ಇರುವಂತ ಸ್ಥಳಕ್ಕೆ ಕರ್ಕೊಬಂದು ಅವರ ಕೈಗೆ ಒಪ್ಪಿಸ್ತಾರೆ. ಅವ್ರಿಗೆ ಕೈಗೆ ಒಪ್ಪಿಸುವಾಗ ಒಂದು ವಿಷಯವನ್ನ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತ ನೋಡ್ಬೇಕಾದ್ರೆ, ಇವರು ಯಹೂದ್ಯರಾಗಿದ್ದಾರೆ, ರೋಮಪುರಿಯ ಜನರಾಗಿರುವ ನಮ್ಮ ಒಂದು ಪಟ್ಟಣಕ್ಕೆ ಬಂದು ಇವರ ಒಂದು ನಂಬಿಕೆ, ಆಚರಣೆ, ವಿಚಾರಗಳನ್ನ ಇಲ್ಲಿರುವಂತ ಜನರಿಗೆ ಹೇಳಿ ಒಂದು ಗೊಂದಲವನ್ನ ಉಂಟು ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಅಪವಾದನೆಯನ್ನ ಇಡ್ತಾರೆ. ಸಹೋದರರೇ, ಆಗ್ಲೇ ನಿಮಗೆ ಗೊತ್ತಿರುವಂತ ವಿಷಯ, ರೋಮಾಪುರಿಯ ಒಂದು ಆಳ್ವಿಕೆ ಮಾಡುವಂತ ಅಧಿಕಾರಿಗಳು ಇವರೆಲ್ಲ ಯಾವ ರೀತಿಯ ಜನರು ಅಂತ ನೋಡ್ಬೇಕಾದ್ರೆ ತುಂಬಾನೇ ಕ್ರೂರವಾದ ಜನರು. ಇವರಿಗೆ ಮಾನ್ಯತೆ ಏನಂತ ಹೇಳ್ಬೇಕಾದ್ರೆ, ಮಾನ್ಯವತೆ ಇದೆಲ್ಲ ಕೂಡ ಇವರಿಗೆ ಏನೂ ಇಲ್ಲ. ಇವರು ತುಂಬಾ ಕ್ರೂರವಾದ ಒಂದು ಅಧಿಕಾರಿಗಳಾಗಿದ್ರು. ಅದರಿಂದ ಈ ಇಬ್ಬರು ಅಲ್ಲಿ ನೋಡ್ಬೇಕಾದ್ರೆ ಸಹೋದರರೇ, ಇಲ್ಲಿ ಒಬ್ಬ ಯಜಮಾನ ಮಾತ್ರ ಅಲ್ಲ, ಅಲ್ಲಿ ಯಜಮಾನರು ಅಂತ ಬರ್ತದೆ. ಸೊ ಈಕೆ ಮೂಲಕ ಅನೇಕ ಜನ ಆದಾಯ ಪಡ್ಕೋತಾ ಇದ್ರು ಅಂತ ನೋಡ್ತೀವಿ. ಸೊ ಈ ಯಜಮಾನರು ಈಗ ಬಂದು ಈ ಒಂದು ಅಪವಾದನೆಯನ್ನ ಅಲ್ಲಿ ಆ ಅಧಿಕಾರಿಯ ಮುಂದೆ ಹೇಳುವಾಗ 21ನೇ ವಚನದಲ್ಲಿ ಹೇಳ್ತಾರೆ, ಇವರು ನಮ್ಮ ಪದ್ಧತಿ, ನಮ್ಮ ಒಂದು ನಮ್ಮ ಒಂದು ದೇವರು ದೇವತೆಗಳನ್ನ ಪೂಜಿಸುವ ವಿಚಾರಗಳೆಲ್ಲ ಇದು ವಿರೋಧವಾಗಿ ಇವರು ಒಂದಷ್ಟು ವಿಚಾರಗಳನ್ನ ನಮಗೆ ಏನ್ ಮಾಡ್ತಾ ಇದ್ದಾರೆ, ಇದನ್ನ ತಿಳಿಸ್ತಾ ಇದ್ದಾರೆ. ಸೊ ಹಂಗಾಗಿ ಸಹೋದರರೇ, ಇವರು ರೋಮಾಪುರಿಯ ಜನರಿಗೆ ವಿರುದ್ಧವಾಗಿ ನಡೀತಾ ಇದ್ದಾರೆ ಅಂತ ಒಂದು ದೂರನ್ನ ಕೊಡ್ತಾರೆ. ಸೊ ಈ ದೂರನ್ನ ಕೊಟ್ಟಾಗ ಸಹೋದರರೇ, ಅಲ್ಲಿ ನೀವು ಯೋಚನೆ ಮಾಡಿ, ಅಲ್ಲಿ ಆ ಯಜಮಾನರ ಜೊತೆ ಇನ್ನೊಂದಷ್ಟು ರೋಮಾಪುರಿಯ ಜನರು ಅಲ್ವಾ, ಅಲ್ಲಿ ರೋಮ ನಿವಾಸಿಗಳು ಏನ್ ಮಾಡ್ಬಿಟ್ರು ಅಂದ್ರೆ, ಇವರ ಜೊತೆ ಸೇರ್ಕೊಂಡು ಆ ಒಂದು ವಿಚಾರ ಸರಿಯಾದದ್ದೇ ಅಂತ ಹೇಳಿ ಅಧಿಕಾರಿಗಳ ಮೂಲಕ ಇವರನ್ನ ಓಡಿಸಿದ್ರು ಅಂತ ನೋಡ್ತೀವಿ. ಇದೇ 22ನೇ ವಚನದಲ್ಲಿ ನಾವು ಓದ್ತೀವಿ. 22ನೇ ವಚನ ಓದಿ. 22nd verse ಓದಿ. ಆಗ ಹಾ 22 ಓದಿ ಸಿಸ್ಟರ್. ಆಗ ಅಂತವರ ಆಚಾರಗಳನ್ನು ಪ್ರಕಟಿಸುತ್ತಾರೆ ಅಂದರು. ಆಗ ದೊಂಬಿ ಜನರು ಕೂಡಿ ಅವರಿಗೆ ವಿರುದ್ಧವಾಗಿ ಒಟ್ಟಾಗಿ ಇದ್ದರು. ಮತ್ತು ಅಧಿಪತಿಗಳು ಇವರ ವಸ್ತ್ರಗಳನ್ನು ಹರಿದು ತೆಗೆದು
ಚಡಿಗಳಿಂದ ಹೊಡೆಯಬೇಕೆಂದು ಅಪ್ಪಣೆ ಕೊಟ್ಟರು. ಓಕೆ ರೀ. ನೋಡ್ರಿ, ಈಗ ಇಲ್ಲಿ ಏನಾಗತ್ತೆ ಅಂದ್ರೆ, ಫಿಲಿಪಿ ಪಟ್ಟಣದಲ್ಲಿ ಲಿಡಿಯಲು ಆ ಒಂದು ನಂಬಿ ಅಲ್ಲಿ ದೀಕ್ಷಾಸ್ಥಾನ ತಗೊಂಡು ಆಕೆಯ ಮನೆಯಲ್ಲಿ ಇದ್ಕೊಂಡು ಈಗ ಸುವಾರ್ತೆಯ ಕೆಲಸವನ್ನ ಮಾಡಬೇಕಾದ್ರೆ ಇನ್ನೂ ಒಂದಷ್ಟು ವಿಚಾರಗಳು ಅಲ್ಲಿ ಮಾಡಬೇಕು ಅಂತ ಹೋದಾಗ ಸಹೋದರರೇ, ಅಲ್ಲಿ ಈ ಒಂದು ಸ್ತ್ರೀಯ ಮೂಲಕ ಆ ಸುವಾರ್ತೆ ಸಾರದೆ ಇರುವಂತ ಪರಿಸ್ಥಿತಿಯನ್ನ ನಾವು ನೋಡ್ತೀವಿ ಅಲ್ವಾ. ಸೊ ಈಕೆ ಒಂದು ದಿನ ಅಲ್ಲ, 2 ದಿನ ಅಲ್ಲ, ಪೌಲನು ಸೀಲನು ಯಾವಾಗೆಲ್ಲ ಆ ಕಡೆ ಹೋಗ್ತಾರೋ ಆವಾಗೆಲ್ಲ ಅವ್ರನ್ನ ಹಿಂಬಾಲಿಸಿ ಇದೇ ಒಂದು ಕೂಗನ್ನ ಕೂಗ್ತಾ ಇದ್ರಂತೆ. ಸೊ ಇದು ಅಲ್ಲಿ ಇರುವಂತ ಜನರ ಮಧ್ಯದಲ್ಲಿ, ಅಲ್ಲಿರುವಂತ ರೋಮಾಪುರಿಯ ಜನರ ಮಧ್ಯದಲ್ಲಿ ಒಂದು ಗೊಂದಲವನ್ನ ಉಂಟು ಮಾಡಿರ್ಬೇಕು ಅಲ್ವಾ. ಸೊ ನಾವು, ನಮ್ಮ ದೇವರು, ನಮ್ಮ ದೇವತೆಗಳು, ಇವರು ಏನು ರಕ್ಷಣೆಯ ಮಾರ್ಗವನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾರೆ ಅಂತ ಒಂದು ವೇಳೆ ಅಲ್ಲಿ ಒಂದು ಏನಾಗಿರ್ಬೇಕ್ರಿ, ಒಂದು ಗೊಂದಲ ಉಂಟಾಗಿರ್ಬೇಕು. ಇದನ್ನ ನಾವು ನೋಡ್ತೀವಿ. ಆ ಒಂದು ಪಟ್ಟಣದಲ್ಲಿ ಒಂದು ಆಕ್ರೋಶದ ಪರಿಸ್ಥಿತಿ ಕೂಡ ಉಂಟಾಗಿರ್ಬೋದು ಈ ಒಂದು ವಿಚಾರದಲ್ಲಿ. ಅದಕ್ಕೋಸ್ಕರನೇ ಯಾವಾಗ ಯಜಮಾನರು ಅಲ್ಲಿ ಆ ಅಧಿಪತಿಯತ್ತ ಬಂದು ದೂರು ಸಲ್ಲುತ್ತಾರೋ ಅಲ್ಲಿ ಇರುವಂತ ಸುತ್ತಮುತ್ತಲಿರುವ ಜನ ಕೂಡ ದುಂಬಿ ಎದ್ದು ಅಲ್ಲಿ ಒಂದು ದೊಡ್ಡ ಒಂದು ಜನ ಸೇರಿ ಅಲ್ಲಿ ಆ ಅಧಿಪತಿ ಹತ್ರ ಇವರನ್ನ ಹೊಡಿಬೇಕು ಅಂತ ಹೇಳುವ ಒಂದು ವಿಷಯವನ್ನ ಮಾಡ್ತಾರೆ. ಆವಾಗ ಆ ಅಧಿಪತಿಗಳು ಮಾಡುವಂತ ಕೆಲಸ ಏನು ಅಂತ ನೋಡ್ಬೇಕಾದ್ರೆ ಅವರ ಬಟ್ಟೆಗಳನ್ನ ಹರಿದು ಅಲ್ಲಿ ಅವರನ್ನ ಒಡೆಯುವಂತೆ ಆಜ್ಞೆ ಮಾಡ್ತಾರೆ ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಇಲ್ಲಿ ನಾವು ನೋಡುವಾಗ ಪೌಲನು 2ನೇ ಪಯಣದಲ್ಲೂ ಕೂಡ ಮರಣ ಹೊಂದುವಂತ ಒಂದು ಸಿಚುವೇಶನ್ಗೆ ಇಲ್ಲಿ ದೇವರು ಆತನಿಗೆ ಅನುಮತಿ ಮಾಡುವಂತ ವಿಷಯ ಸಹೋದರರೇ. 1ನೇ ಪಯಣದಲ್ಲೂ ಕೂಡ ಸ್ವಲ್ಪ ಜ್ಞಾಪಿಸ್ಕೊಳ್ಳಿ, ಇದೇ ರೀತಿಯ ಘಟನೆ ಅಲ್ಲೂ ಕೂಡ ನಡೀತದೆ. 2ನೇ ಪಯಣದಲ್ಲೂ ಕೂಡ ಈ ಘಟನೆ ಇಲ್ಲಿ ನಡೆಯುವಂಥದ್ದನ್ನ ನಾವು ನೋಡ್ತೀವಿ. ಸೊ ಇಲ್ಲಿ ನಾವು ನೋಡುವಾಗ ಸಹೋದರರೇ, ಯಾವಾಗ ಆ ಒಂದು ಆಕೆಯ ಯಜಮಾನರು ಅಂತ ಹೇಳುವಾಗ ಅವರು ಕೂಡ ಆ ರೋಮಾಪುರಿಯ ಪಟ್ಟಣದಲ್ಲಿ ಹೆಸರುವಾಸಿಯಾಗಿದ್ದಿರ್ಬೇಕು, ಐಶ್ವರ್ಯವಂತರಾಗಿರ್ಬೇಕು, ಮತ್ತೆ ಅಲ್ಲಿರುವಂತ ಅಧಿಪತಿಗಳಿಗೆ ತುಂಬಾ ಬೇಕಾಗಿರುವಂತರಾಗಿರ್ಬೇಕು ಅಲ್ವಾ. ಅವ್ರು ಬಂದು ಹೇಳಿದಂತ ದೂರಿಗೆ ಅವರು ಕಿವಿಗೊಟ್ಟು ಇವ್ರನ್ನ ಹೊಡೆಯೋದಿಕ್ಕೆ ಆಜ್ಞೆ ಕೊಟ್ಟರು ಆ ಅಧಿಪತಿಗಳು ಅಂತ ನೋಡ್ತೀವಿ ಸಹೋದರರೇ. ಅಷ್ಟು ಇನ್ಫ್ಲೂಯೆನ್ಸ್ಡ್ ಆಗಿದ್ದಿರ್ಬೇಕು ಇವರು, ಈ ಒಂದು ಯಜಮಾನರು ಅಂತ ನೋಡ್ತೀವಿ. ಸೊ ಈ ರೀತಿಯ ಒಂದು ವಿಚಾರಗಳನ್ನ ನೋಡುವಾಗ ಸಹೋದರರೇ, ಅಲ್ಲಿ ನಾವು ನೋಡ್ತೀವಿ 1ನೇ ಪಯಣದಲ್ಲಿ ಪೌಲನು ಸಾಯುವ ಮಟ್ಟಕ್ಕೆ ಒಡೆದು ಅಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಮತ್ತೆ ಪೌಲನು ಎದ್ದು ಲೈಸ್ತ್ರಾ ಪಟ್ಟಣಕ್ಕೆ ಬಂದು ಸ್ವಲ್ಪ ದಿನ ಇದ್ದು ಅದಾದ ನಂತರ ಹಿಂದಿರುಗ್ತಾರೆ. ಅದು ಪೌಲನ ಒಂದು ಧೈರ್ಯ, ಒಂದು ದೇವರ ಮೇಲಿರುವಂತ ನಂಬಿಕೆಯನ್ನ ಕೂಡ ಅಲ್ಲಿ ತೋರಿಸ್ತಾನೆ ಅಲ್ವಾ. ಭಯ ಅನ್ನುವ ವಿಷಯ ಆತನಿಗೆ ಸ್ವಲ್ಪ ಕೂಡ ಇರಲಿಲ್ಲ. ಇಲ್ಲೂ ಕೂಡ ನಾವು ನೋಡ್ತೀವಿ ಸಹೋದರರೇ, ಈ ಒಂದು ಪಟ್ಟಣದಲ್ಲೂ ಕೂಡ ಪೌಲ್ ಮತ್ತೆ ಸೀಲನನ್ನ ಒಡೆದು, ಅವರ ಬಟ್ಟೆಗಳನ್ನ ಹರಿದು ಅವ್ರನ್ನ ಒಡೆದು ಅಲ್ಲಿ ಬಿಟ್ಟಿಲ್ಲ, ಸೆರೆಮನೆಯಲ್ಲಿ ಹಾಕೋದಿಕ್ಕೆ ಕೂಡ ಅಪ್ಪಣೆಯನ್ನ ಕೊಡ್ತಾರೆ ಸಹೋದರರೇ. ಈ ಸೆರೆಮನೆಯಲ್ಲಿ ಹಾಕೋದಿಕ್ಕೆ ಅಪ್ಪಣೆ ಕೊಟ್ಟಾಗ ನಾವು ನೋಡುವಂತ ವಿಷಯಗಳು ಏನು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ 23ನೇ ವಚನ ಕೂಡ ಓದೋಣ ಸಿಸ್ಟರ್. 23ನೇ ವಚನ. ಅವರಿಗೆ ಬಹಳ ಪೆಟ್ಟುಗಳನ್ನು ಹೊಡಿಸಿದ ಮೇಲೆ ಸೆರೆಮನೆಯೊಳಗೆ ಹಾಕಿಸಿ ಇವರನ್ನು ಭದ್ರವಾಗಿ ಕಾಯಬೇಕೆಂದು ಸೆರೆ ಯಜಮಾನನಿಗೆ ಖಂಡಿತವಾಗಿ ಹೇಳಿದರು. ಓಕೆ. ಸೊ ಇಲ್ಲಿ ಸಹೋದರರೇ, ಈ ಸುವಾರ್ತೆಯನ್ನ ಸಾರುವಾಗ ಪೌಲನು ಎದುರಿಸಿದಂತ ತುಂಬಾ ಮುಖ್ಯವಾದ ವಿಷಯಗಳನ್ನ
ನಮ್ಮ ಗಮನಕ್ಕೆ ನಾವು ತರಬೇಕು. ಯಾಕಂದ್ರೆ ಪೌಲನನ್ನ ದೇವರು ಆಯ್ಕೆ ಮಾಡ್ಕೊಂಡಿದ್ದಾಗ್ಲೇ ಅಲ್ಲಿ ಅನಾನಿಯಾಗಿ ಹೇಳ್ತಾರೆ, ನನ್ನ ನಿಮಿತ್ತವಾಗಿ ಈತನು ಅನೇಕ ಉಪದ್ರವಗಳನ್ನ ಅಥವಾ ಅನೇಕ ಸಂಕಷ್ಟಗಳನ್ನ ಇವರು ಎದುರಿಸ್ತಾರೆ ಅಂತ ಅಲ್ಲೇ ದೇವರು ಪ್ರಾಫಸಿ ಮಾಡಿರ್ತಾರೆ. ಇದೆಲ್ಲಾನು ಅದು ಫುಲ್ಫಿಲ್ ಆಗುವ ಒಂದಷ್ಟು ವಿಷಯಗಳು. ದೇವರು ಈತನನ್ನ ಈ ಒಂದು ಸುವಾರ್ತೆಗೆ ಅವರು ನೇಮಕ ಮಾಡಿದಾಗ್ಲೇ ಇದೆಲ್ಲ ದೇವರ ಸಂಕಲ್ಪವಾಗಿತ್ತು. ಇದೆಲ್ಲ ಕೂಡ ದೇವರು ಅನುಮತಿ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ. ಪೌಲನು ಯಾವ ರೀತಿ ಹಂತ ಹಂತವಾಗಿ ಕ್ರಿಸ್ತನಲ್ಲಿ ಬೇರೂರಿದ್ರು ಅಂತ ಕೂಡ ನಾವು ಈ ವಿಷಯದಲ್ಲಿ ನೋಡ್ಬೋದು. ಯಾವ ರೀತಿ ದೇವರ ನಂಬಿಕೆಯಲ್ಲಿ ಅವರು ಹೆಚ್ಚಾದ್ರು ಅಂತ ಕೂಡ ನಾವು ನೋಡ್ಬೋದು. ಅವರು ಧರ್ಮಶಾಸ್ತ್ರದಲ್ಲಿ ಪ್ರವೀಣರಾಗಿರ್ಬೋದು, ಆದರೆ ಕ್ರಿಸ್ತನ ವಿಷಯದಲ್ಲಿ, ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡೆಯುವ ವಿಷಯದಲ್ಲಿ ತಾಳ್ಮೆ ಅಲ್ವಾ, ಪ್ರೀತಿ, ಸಹನೆ, ಇದೆಲ್ಲ ಕೂಡ ಇಂಥ ಅನುಭವದಲ್ಲೇ ಆತನಿಗೆ ದೇವರು ತಿಳಿಸಿದ್ರು ಅಂತ ಕೂಡ ನಾವು ನೋಡ್ಬೇಕು. ಇದು ತುಂಬಾ ಮುಖ್ಯವಾದ ವಿಷಯಗಳು ಸಹೋದರ ಸಹೋದರರೇ. ಯೋಚನೆ ಮಾಡಿ, ಈ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ನಾವು ನೋಡ್ತೀವಿ, ಇವರನ್ನ ಒಡೆದು ಹೆಂಗೆ ಹೊಡೆದ್ರು ಅಂತ ನೋಡ್ಬೇಕಾದ್ರೆ ಹೇಳ್ತಾರೆ, ಅವರನ್ನ ಆ ಪೆಟ್ಟುಗಳು ಹೆಂಗಿತ್ತು ಅಂತ ಯೋಚನೆ ಮಾಡಿ. ರೋಮಪುರಿಯ ಅಧಿಪತಿಗಳು ಹೊಡೆಯುವಂತ ಪೆಟ್ಟುಗಳು ಹೆಂಗಿರ್ತದೆ ಅಂತ ನೋಡಿ ಅಲ್ವಾ. ಯೇಸು ಸ್ವಾಮಿಯನ್ನ ಒಡೆದಿರುವ ಒಂದು ದೃಶ್ಯವನ್ನ ನಮ್ಮ ಮನಸ್ಸಿಗೆ ತಂದ್ಕೋಬೇಕು. ಅದೇ ರೀತಿಯ ಒಂದು ಪೆಟ್ಟುಗಳೇ ಹತ್ತತ್ರ ಪೌಲನಿಗೂ ಸೀಲನಿಗೂ ಬಿದ್ದಿರ್ಬೇಕು. ಅದೇ ಹೇಳ್ತಾರೆ, ಅವರ ಒಂದು ಹಿಂದೆ ಬ್ಯಾಕು ಅವರು ಹೊಡೆಯುವಂತ ಚಾಟಿ ಏಟಿಗಳಿಗೆ ಅದು ಹಂಗೆ ಮಾಂಸಖಂಡಗಳು ಹಂಗೆ ಏನಾಗತ್ರಿ, ಅದು ಬಿಟ್ಕೊಬಿಡ್ತದೆ ಅಂತ ಹೇಳ್ತಾರೆ. ಅದು ಹಂಗೆ ಆಚೆ ಬರ್ತದೆ ಅಂತ ಹೇಳ್ತಾರೆ. ಆ ರೀತಿಯ ಹೊಡೆತ ಪೌಲನಿಗೂ ಮತ್ತೆ ಸೀಲನಿಗೂ ಅಲ್ಲಿ ದೇವರು ಅನುಮತಿಸ್ತಾರೆ ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಈ ವಿಚಾರಗಳಲ್ಲಿ ನಾವು ನೋಡುವಾಗ ಪೌಲನು ಎಷ್ಟೇ ಜ್ಞಾನ ಇದ್ರೂ ಕೂಡ, ಎಷ್ಟೇ ವಿಷಯಗಳನ್ನ ಅರಿತಿದ್ರು ಕೂಡ, ಸುವಾರ್ತೆಯನ್ನ ಸಾರಕ್ಕೆ ಹೋದಾಗ ಕ್ರಿಸ್ತನ ಒಂದು ಮನಸ್ಥಿತಿ ಆತನಲ್ಲಿ ಅತಿ ಹೆಚ್ಚಾಗಿ ನಮಗೆ ಕಾಣ್ತದೆ ಸಹೋದರ ಸಹೋದರರೇ. ಯಾವ ರೀತಿ ಯೇಸು ಕ್ರಿಸ್ತನ ಒಂದು ನಂಬಿಕೆಯಲ್ಲಿ ಪೌಲನು ಬಂದ ನಂತರ ಆ ಒಂದು ಕ್ರಿಸ್ತನು ಯಾವ ರೀತಿ ಆ ಒಂದು ಸಂಕಷ್ಟಗಳನ್ನ ಅನುಭವಿಸಿ ಅವರು ಶಿಲುಬೆಗೆ ಒತ್ತಲ್ಪಟ್ರು, ಅದೇ ರೀತಿ ಈತನು ಕೂಡ ಅನೇಕ ಸಂಕಷ್ಟದ ಪರಿಸ್ಥಿತಿಗಳನ್ನ ಎದುರಿಸಿದಾಗ ಕೂಡ ಕ್ರಿಸ್ತನ ಮನಸ್ಸು ಈತನಲ್ಲಿ ಇತ್ತು ಅಂತ ನೋಡ್ತೀವಿ ಅಲ್ವಾ. ಅಲ್ಲಿ ಅನ್ಯಾಯಕ್ಕೆ ಮತ್ತೆ ಅಲ್ಲಿ ಏನಂತ ಹೇಳ್ಬೇಕಾದ್ರೆ ಅಲ್ಲಿ ಇವರಿಗೆ ಬಂದಂತ ಒಂದು ಅನ್ಯಾಯದ ವಿಷಯಕ್ಕೆ ಇವರು ಎದುರು ನಿಂತು ನ್ಯಾಯವನ್ನ ಕೇಳಿಲ್ಲ, ಅಥವಾ ಅವರನ್ನ ಒಡೆದವ್ರನ್ನ ಮತ್ತೆ ಇವರು ಏನೂ ಮಾತಾಡಿಲ್ಲ. ಇದೆಲ್ಲ ನಾವು ನೋಡ್ಬೇಕಾದ್ರೆ ಪೌಲನು ಕ್ರಿಸ್ತನಿಂದ ಕಲಿತಂತ ಒಂದಷ್ಟು ಮಾರ್ಗದರ್ಶಿಗಳು ಸಹೋದರ ಸಹೋದರರೇ. ಪೌಲನು ಆತನು ಕೂಡ ಏನ್ರಿ ಧರ್ಮದ ವಿಷಯದಲ್ಲಿ ಅನೇಕ ವಿಷಯಗಳನ್ನ ಎದುರಾಗಿ ನಿಂತು ಮಾತಾಡ್ಬೋದಾಗಿತ್ತು. ಇದೆಲ್ಲ ಮಾಡದೆ ಅವ್ರು ಏನ್ ಮಾಡ್ಬಿಟ್ರು ಅಂದ್ರೆ, ಸುಮ್ಮನೆ ಇದನ್ನೆಲ್ಲ ಅನುಮತಿ ಮಾಡಿರುವ ದೇವರ ಕೈಯಲ್ಲಿ ಒಪ್ಪಿಸ್ಕೊಟ್ಬಿಟ್ಟು ಸುವಾರ್ತೆಯನ್ನ ಮಾತ್ರ ಸಾರುವ ಒಂದು ಕೆಲಸವನ್ನ ಈತ ಮಾಡಿದ್ರು ಅಂತ ಕೂಡ ನಮಗೆ ಸ್ಪಷ್ಟವಾಗಿ ತಿಳಿತಾ ಇದೆ ಸಹೋದರ ಸಹೋದರ. ಸೊ ಅದರಿಂದ ಈ ಒಂದು ವಿಚಾರಗಳನ್ನ ನಾವು ನೋಡುವಾಗ ನಾವು ಕೂಡ ಈ ಸುವಾರ್ತೆಯನ್ನ ಸಾರುವ ಒಂದು ಅವಕಾಶ ಸಿಕ್ಕಿದಾಗ ಎಲ್ಲಾ ಕಡೆ ನಾವು ಹೇಳುವ ಸುವಾರ್ತೆಗಳು ಸಕ್ಸಸ್ ಆಗತ್ತೆ ಅಂತ ನಮಗೆ ಗ್ಯಾರಂಟಿ ಇಲ್ಲ ಅಲ್ವಾ. ಆದರೆ ಈ ಸುವಾರ್ತೆಯನ್ನ ಸಾರುವಾಗ ಸಂಕಷ್ಟಗಳಿಗೆ ಒಳಗಾಗುವ ಅವಕಾಶಗಳು ದೇವರು ಒಂದು ವೇಳೆ ಅನುಮತಿ ಮಾಡಿದಾಗ ನಾವು ಯಾವ ಮನಸ್ಥಿತಿಯಲ್ಲಿ ಆ ಸಂಕಷ್ಟಗಳನ್ನ ಎದುರಿಸ್ತೀವಿ,
ಕ್ರಿಸ್ತನ ತರ ಅಲ್ಲಿ ನಾವು ವಚನಗಳನ್ನ ಓದ್ತೀವಲ್ಲ ಏನ್ರಿ, ಕುರಿಮರಿ ತರ ಅಲ್ವಾ? ಅಲ್ಲಿ ಕುಯ್ಯುವ ವ್ಯಕ್ತಿ ಕುರಿಯನ್ನ ಕರ್ಕೊಂಡು ಹೋಗುವಾಗ ಹೆಂಗೆ ಕುರಿ ಏನ್ರಿ ಯಾವುದೇ ಒಂದು ರೀತಿಯ ಪ್ರತಿಕ್ರಿಯೆ ಇಲ್ಲದೆ ಹೋಗುತ್ತೋ, ಆ ರೀತಿ ಯೇಸು ಕ್ರಿಸ್ತನು ಅಲ್ಲಿ ಆ ರೋಮಾಪುರಿಯ ಆ ಒಂದು ಆಳ್ವಿಕೆಗೆ ಅವ್ರನ್ನ ಒಪ್ಪಿಸ್ಕೊಟ್ರು. ಅದೇ ವಿಷಯವನ್ನೇ ಇಲ್ಲಿ ಪೌಲನು ಕೂಡ ಮಾಡಿದ್ದನ್ನ ನಾವು ನೋಡ್ಬೋದು. ಇದೇ ವಿಷಯನ ನಮ್ಮ ಜೀವನದಲ್ಲೂ ಕೂಡ ನಾವು ಸುವಾರ್ತೆಯನ್ನ ಸಾರುವ ಒಂದು ಅವಕಾಶ ಸಿಕ್ಕಿದಾಗ ಅದನ್ನ ಎಲ್ರೂ ಸ್ವೀಕಾರ ಮಾಡ್ತಾರೆ ಅನ್ನುವ ಒಂದು ತಪ್ಪಾದ ಕಲ್ಪನೆ ನಮ್ಮಲ್ಲಿ ಇರಬಾರದು. ಒಂದಷ್ಟು ಜನ ಯಾರು ಆ ಒಂದು ಸುವಾರ್ತೆಯನ್ನ ಏನ್ರಿ ಕೇಳಲ್ವೋ ಅಥವಾ ಅದನ್ನ ಸ್ವೀಕಾರ ಮಾಡಲ್ವೋ, ಅದಕ್ಕೆ ವಿರುದ್ಧವಾಗಿ ಒಂದಷ್ಟು ವಿಷಯಗಳನ್ನ ಮಾಡ್ತಾರೋ, ಆವಾಗ ನಮ್ಮ ಮನಸ್ಥಿತಿ ಕ್ರಿಸ್ತನ ಮನಸ್ಥಿತಿಯಾಗಿರ್ಬೇಕು. ತಾಳ್ಮೆ, ಸಹನೆ ಅಲ್ವಾ, ಆ ಬಂದಂತ ಸಂಕಷ್ಟವನ್ನ ಅಬ್ಸಾರ್ಬ್ ಮಾಡಿಕೊಳ್ಳುವಂತ ಅಥವಾ ಗ್ರಹಿಸಿಕೊಳ್ಳುವಂತ ವಿಷಯಗಳು, ಇದೆಲ್ಲ ಕೂಡ ನಾವು ಈ ಸುವಾರ್ತೆಯ ವಿಷಯದಲ್ಲಿ ನಾವು ನೋಡುವಂಥದ್ದಾಗಿದೆ. ಜಗಳ ಮಾಡುವಂತ ವಿಷಯಗಳು ಅಲ್ವಾ, ಈವಲ್ಲು ಏನ್ರಿ ಪ್ರತಿಕ್ರಿಯೆಯಾಗಿ ಮಾತನಾಡುವ ವಿಷಯಗಳು, ಅಲ್ಲಿ ಚರ್ಚೆಗಳು, ಇದೆಲ್ಲ ಎಲ್ಲೂ ಪೌಲು ಮಾಡಿಲ್ಲ. ಯಾಕಂದ್ರೆ ಕ್ರಿಸ್ತನ ಸಾಕ್ಷಿಯಾಗಿದ್ದು. ಅದರಿಂದ ಸಹೋದರರೇ, ನಾವು ಕೂಡ ಈ ವಿಷಯಗಳನ್ನ ನೋಡುವಾಗ ನಮಗೂ ಕೂಡ ದೇವರು ಈ ಸುವಾರ್ತೆಯ ಯುಗದಲ್ಲಿ ನಮಗೂ ಕೂಡ ಈ ಒಂದು ಸುವಾರ್ತೆಗೆ ಸಾಕ್ಷಿಯಾಗಿ ಇರುವಂತೆ ಅನೇಕ ಅವಕಾಶಗಳನ್ನ ಮಾಡಿಕೊಡ್ತಾರೆ. ಆ ಅವಕಾಶಗಳನ್ನ ಮಾಡಿಕೊಟ್ಟಾಗ ದೇವರು ನಮ್ಮ ಸಂಗಡ ಇದ್ದು ಏನು ಸಾಕ್ಷಿಯನ್ನ ಹೇಳಬೇಕು ಅನ್ನುವ ಒಂದು ಆತ್ಮವನ್ನ ನಮಗೆ ಕೊಡ್ತಾರೆ. ಆದರೆ ಅದರಿಂದ ಬರುವಂತ ಸಂಕಷ್ಟಗಳನ್ನ ಯಾವ ರೀತಿ ನಾನು ಗ್ರಹಿಸ್ಕೋತೀನಿ ಅಥವಾ ಯಾವ ರೀತಿ ಅದರಲ್ಲಿ ನಾನು ನಡ್ಕೋತೀನಿ ಅನ್ನೋದೇ ದೇವರು ನಮಗೆ ಕೊಡುವಂತ ಒಂದು ವಿಶೇಷವಾದ ಒಂದು ಟೆಸ್ಟ್. ಸಹೋದರರೇ, ಇದರಲ್ಲಿ ನಾವು ನಂಬಿಗಸ್ತರಾಗಿ ಪ್ರಾಮಾಣಿಕವಾಗಿ ಕ್ರಿಸ್ತನ ಮನಸ್ಸಿನ ಒಂದು ವಿಷಯದಲ್ಲಿ ಆ ಮನಸ್ಸು ಇರುವಂತ ಒಂದು ಕಾರ್ಯವನ್ನ ಮಾಡಬೇಕು. ಇದು ನಾವು ಈ ದಿನದಲ್ಲಿ ಈ ಪಾಠದಿಂದ ನಾವು ಒಂದಷ್ಟು ವಿಷಯಗಳನ್ನ ಕಲ್ತ್ಕೊಂಡಿದ್ದೀವಿ. ಇದನ್ನ ಕೂಡ ನಮ್ಮ ಮನಸ್ಸಲ್ಲಿ ಇಟ್ಟು ಇನ್ನೊಂದು ವಿಷಯಗಳನ್ನ ಕೂಡ ನಾವು ನೋಡೋಣ ಅಲ್ವಾ. ಎಷ್ಟೋ ಸಮಯದಲ್ಲಿ ಈ ಸುವಾರ್ತೆಯನ್ನ ಸಾರೋದಕ್ಕೆ ನಾವು ಹೋಗುವಾಗ ನಾನಾ ರೀತಿಯ ಅಡಚಣೆಗಳು, ನಾನಾ ರೀತಿಯ ಕೆಡುಕುಗಳು, ನಾನಾ ರೀತಿಯ ಏನ್ರಿ ನಮ್ಗೆ ಕೆಟ್ಟದನ್ನ ಬಯಸುವ ವಿಷಯಗಳು, ತುಂಬಾ ಕೆಟ್ಟದಾಗಿ ಮಾತನಾಡುವ ವಿಷಯಗಳು, ಇದೆಲ್ಲ ಬಂದರೂ ಕೂಡ ಪೌಲನು ಯೇಸು ಸ್ವಾಮಿಯನ್ನ ಪೌಲನನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅಲ್ಲಿ ದೇವರು ಅನುಮತಿ ಮಾಡಿದ್ದನ್ನ ನಾವು ಸ್ವೀಕಾರ ಮಾಡಿ ದೇವರಿಗೆ ಸಾಕ್ಷಿಯಾಗಿ, ಒಂದು ಒಳ್ಳೆಯ ಸಾಕ್ಷಿಯಾಗಿ, ನಮ್ಮ ಗುಣಗಳಲ್ಲಿ ಆ ಸಾಕ್ಷಿತ್ವವನ್ನ ತೋರಿಸುವ ಒಂದು ವ್ಯಕ್ತಿಗಳಾಗಿ ನಾವು ಇರಬೇಕು ಅಂತಾನೆ ನಾವು ಈ ದಿನದಲ್ಲಿ ಈ ಪಾಠವನ್ನ ನಾವು ನೋಡಿದ್ವಿ. ಸಹೋದರರೇ, ಅಲ್ಲಿ ಸೈತಾನನು ಹೇಳಿದಂತ, ಆಕೆಯ ಮೂಲಕ ಹೇಳಿದಂತ ವಿಚಾರಗಳು ಸತ್ಯವಾದದ್ದು ಇದ್ರೂ ಕೂಡ ಅದರಿಂದ ಸುವಾರ್ತೆಗೆ ಒಂದು ತಡೆಯಾಯಿತು. ಆ ರೀತಿಯ ತಡೆ ಬಂದಾಗ ಪೌಲನು ಅಲ್ಲಿ ಆ ಪೆಟ್ಟನ್ನ ಸಹಿಸಿಕೊಳ್ಳುವಂತ ಶಕ್ತಿಯನ್ನ ಪಡ್ಕೊಂಡ್ರು. ಸಹೋದರರೇ, ಆ ಒಂದು ಸಹಿಸಿಕೊಳ್ಳುವ ವಿಷಯವನ್ನ ನೋಡುವಾಗ ದೇವರ ಚಿತ್ತ ಇದ್ರೆ ಬರುವಂತ ವಾರ ಆ ಒಂದು ಸೆರೆಮನೆಯಲ್ಲಿ ನಡೆದಂತ ಅದ್ಭುತ ಕಾರ್ಯವನ್ನ ನಾವು ನೋಡುವಾಗ ನಮಗೆ ನಮ್ಮ ವಿಶ್ವಾಸ, ನಮ್ಮ ನಂಬಿಕೆ ಇನ್ನೂ ಅತಿ ಹೆಚ್ಚಾಗಿ ಬೆಳೆಯೋದಕ್ಕೆ ಸಾಧ್ಯತೆಗಳಿರ್ತದೆ. ಸಹೋದರರೇ, ಯಾಕಂದ್ರೆ ಈ ಅನುಭವ ಆದ ನಂತರ ಯಾವ ರೀತಿ ದೇವರು ಇವರು ಇಬ್ಬರು ಮಾಡಿದಂತ ಈ ಒಳ್ಳೆ ಕಾರ್ಯಗಳಿಗೋಸ್ಕರ ಅಲ್ಲಿ ಅವರಿಗೆ ಯಾವ ರೀತಿಯ ಒಂದು ಅನುಭವವನ್ನ, ಯಾವ ರೀತಿಯ ಒಂದು ಪ್ರೊಟೆಕ್ಷನ್ ಕೊಟ್ಟರು ಅಂತ ನಾವು ಬರುವಂತ ಪಾಠದಲ್ಲಿ, ಬರುವಂತ ವಾರದಲ್ಲಿ ದೇವರ ಚಿತ್ತ ಇದ್ರೆ ಅದನ್ನ ನಾವು ನೋಡೋಣ. ಸೊ ಈ ದಿನದಲ್ಲೂ ಕೂಡ
ನಾವು 16ನೇ ಅಧ್ಯಾಯ ನಾವು 13ನೇ ವಚನದಿಂದ ಈ ಒಂದು ಪಾಠವನ್ನ ಪ್ರಾರಂಭ ಮಾಡಿದ್ವಿ. ಈಗ ನಾವು ಎಲ್ಲಿ ನಿಂತಿದ್ದೀವಿ ಅಂತ ನೋಡ್ಬೇಕಾದ್ರೆ ಸಹೋದರರೇ 16ನೇ ಅಧ್ಯಾಯ 18ನೇ ವಚನ ತನಕ ನಾವು ವಿಷಯವನ್ನ ನೋಡಿದ್ವಿ. ಓಕೆನಾ? ಸೊ ಈಗ ದೇವರ ನಾವು ಎಷ್ಟು ತನಕ ನೋಡಿದೀವಿ ಅಂದ್ರೆ 23ನೇ ವಚನ ತನಕ ನೋಡಿದೀವಿ. 16-23ರಲ್ಲಿ ಇವತ್ತು ನಾವು ಈ ಪಾಠವನ್ನ ನಿಲ್ಸೋಣ. ದೇವರ ಚಿತ್ತ ಇದ್ರೆ ಬರುವಂತ ವಾರ ಕೂಡ ಈ ಪಾಠದ ಕಂಟಿನ್ಯೂಯೇಷನ್ ಮಾಡೋಣ. ಪೌಲ್ ಮತ್ತೆ ಸೀಲನ ಆ ಪೆಟ್ಟು ಬಿದ್ದ ಅನುಭವದಲ್ಲಿ ಅಲ್ಲಿ ಯಾವ ರೀತಿ ಒಂದು ವಿಷಯ ನಡೀತು ಅಂತ ನೋಡೋಣ. ಆ ಸೆರೆಮನೆಯಲ್ಲಿ ನಡೆದಂತ ಘಟನೆಯ ಮೂಲಕ ಯಾರು ಈ ಸುವಾರ್ತೆಯನ್ನ ನಂಬಿ ಕ್ರಿಸ್ತನ ಶಿಷ್ಯರಾಗಿ ಹಿಂಬಾಲಿಸಿದ್ರು ಅಂತ ಕೂಡ ಒಂದು ಆಶ್ಚರ್ಯವಾದ ವಿಷಯವನ್ನ ನೋಡೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಈ ದಿನ ಕೂಡ ದೇವರು ನಮಗೆ ಕೃಪೆ ಮಾಡಿಕೊಟ್ಟ ಈ ಪಾಠವನ್ನ ಮತ್ತೆ ನೀವು ಈ 16ನೇ ಅಧ್ಯಾಯ 13ನೇ ವಚನದಿಂದ 23ನೇ ವಚನ ತನಕ ಮತ್ತೆ ನೀವು ಓದಿ ನಾವು ಇವತ್ತು ನೋಡಿದಂತ ವಿಷಯಗಳನ್ನ ಮೆಲುಕಾಕಿ ಇನ್ನೂ ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ವಿಚಾರಗಳನ್ನ ನೀವು ಅರ್ಥ ಮಾಡ್ಕೊಳ್ಳೋದಿಕ್ಕೆ, ಗ್ರಹಿಸ್ಕೊಳ್ಳೋದಿಕ್ಕೆ, ಇದು ನಮ್ಮ ಒಂದು ವೈಯಕ್ತಿಕವಾದ ಜೀವನದಲ್ಲಿ ಒಂದಷ್ಟು ಅನುಭವಗಳು ಬಂದಾಗ ಯಾವ ರೀತಿ ನಡ್ಕೋಬೇಕು ಅನ್ನೋದು ಕೂಡ ದೇವರ ಸಹಾಯವನ್ನ ಪಡ್ಕೊಳ್ಳೋದಿಕ್ಕೆ ನಾವು ಪ್ರಯತ್ನ ಮಾಡೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಈ ದಿನ ಕೂಡ ನಾವು ಪ್ರಾರ್ಥನೆಯ ಮೂಲಕ ಈ ಒಂದು ಕೂಟವನ್ನ ಮುಕ್ತಾಯಗೊಳಿಸೋಣ. ನಮ್ಮ ಮಧ್ಯದಲ್ಲಿರುವ ಸಹೋದರ ಯಲ್ಲಪ್ಪ ಬ್ರದರ್ ಪ್ರಾರ್ಥನೆಯ ಮೂಲಕ ಈ ಒಂದು ಕೂಟವನ್ನ ಮುಕ್ತಾಯಗೊಳ್ಳೋದಕ್ಕೆ ಕೇಳಿಸ್ಕೊತೀವಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ. ತಂದೆ ನಮ್ಮನ್ನು ಲೋಕದಿಂದ ಆಯ್ದುಕೊಂಡು ತಂದೆ ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ತಂದೆ ಇದುವರೆಗೆ ನಿಮ್ಮ ದಾಸರ ಮುಖಾಂತರವಾಗಿ ತಂದೆ ಸತ್ಯವಾಕ್ಯವನ್ನು ತಿಳಿಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ನಾವು ವಾಕ್ಯವನ್ನು ಕೇಳಿದೇವಪ್ಪ ತಂದೆ. ಆ ವಾಕ್ಯದ ಪ್ರಕಾರ ನಾವು ಸಹ ತಂದೆ ಪೌಲ ಮತ್ತು ತಂದೆ ಯಾವ ರೀತಿಯಾಗಿ ತಂದೆ ನೀವು ಕ್ರಿಸ್ತನಿಗೆ ಸಾಕ್ಷಿಯಾಗಿ ತಂದೆ ಅವರು ಸಹಿಸಿಕೊಂಡು ಇದುವರೆಗೆ ಅವ್ರಿಗೆ ಸತ್ಯವಾಕ್ಯ ಅವ್ರ ಮುಖಾಂತರವಾಗಿ ನಾವು ಸತ್ಯವನ್ನು ತಿಳಿದುಕೊಂಡಿದ್ದೇವಪ್ಪ ತಂದೆ ಆದರೆ ನಾವು ಸಹ ತಂದೆ ನಿಮ್ಮ ಚಿತ್ತಂತೆ ಈ ಲೋಕದಲ್ಲಿ ನಮ್ಮ ಓಟವನ್ನು ಓಡಿ ಮುಗಿಸುವ ಹಾಗೆ ತಂದೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ಇವತ್ತು ನಿನ್ನ ವಾಕ್ಯವನ್ನು ತಿಳಿಸುವಂತಹ ಸೋದರಿಗೋಸ್ಕರ ತಂದೆ ನಿಮ್ಮ ಮಹಾಕೃಪೆಯಿಂದ ಇದುವರೆಗೆ ಅವರಿಗೆ ಬೇಕಾದ ಜ್ಞಾನ ಆರೋಗ್ಯ ಕೊಟ್ಟು ನಡೆಸಿದಾಗೆ ಮುಂದೆ ಸಹ ತಂದೆ ಇನ್ನು ಅನೇಕರಿಗೆ ಸತ್ಯವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಸಹಾಯ ಮಾಡು ತಂದೆ. ಈ ವಾರ ಇನ್ನು ಯಾವ ಸೋದರ ಬಂದಿಲ್ಲ ತಂದೆ. ಅವರು ಮುಂದಿನ ವಾರ ಸಹ ತಂದೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ಸಹಾಯ ಮಾಡು ತಂದೆ. ಆದಾದರೆ ಇನ್ನು ಯಾರು ಸೋದರ ಅಸ್ವಸ್ಥರಾಗಿದ್ದಾರೆ ತಂದೆ, ಅವ್ರಿಗೋಸ್ಕರ ಸಹ ತಂದೆ ನಿಮ್ಮ ಪಾದದಲ್ಲಿ ನೆನೆಸ್ಕೊಂತಾನೆ ತಂದೆ. ಅವ್ರನ್ನೂ ಸಹ ತಂದೆ ಗುಣಪಡಿಸಿ ಮುಂದಿನ ಸಮಯದಲ್ಲಿ ತಂದೆ ನಿನ್ನ ಚಿತ್ತದ ವಾಕ್ಯವನ್ನು ಕೇಳುವ ಹಾಗೆ ತಂದೆ ಸಹಾಯ ಮಾಡು ತಂದೆ. ಆದಿಯಿಂದ ಅಂತ್ಯದವರೆಗೂ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನ ಇದ್ದು ಇದುವರೆಗೆ ನಡೆಸಿಕೊಟ್ಟಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನ ನಮ್ಮ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡುತ್ತೇನೆ, ನಮ್ಮ ಜೀವನ ಪರಲೋಕ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು ಎಲ್ಲ ಸಹೋದರ Thank you, brother. ಥ್ಯಾಂಕ್ ಯು ರೀ. ಎಲ್ಲ ಬ್ರದರ್ಸ್ Thank you, my brother. Thank you, ನಮಸ್ತೆ. sisters. ಗುಡ್ ನೈಟ್. ಗುಡ್ ನೈಟ್. Good night. ಎಲ್ಲರಿಗೂ ಗುಡ್ ನೈಟ್. ನಮಸ್ತೆ ಬ್ರದರ್. Brother. ಎಲ್ಲ ಸಿಸ್ಟರ್ ನಮಸ್ತೆ.